शक्तिधनेश गणेश जागृपालु सर्वज्ञ को हिय भारत मुनि ज्ञान ताको तव उपाधि तै मोहि मिथ्या बान वैरी जानै बिन जगत मन बूझे वरि साप नसै भुजग जग जिहि लहै सो हम आपे आप बोध जाहि जाको सुकृति भजत राम निष्काम सो मेरो है आत्मा काको करो प्रणाम जो सुख नित्य प्रकाश विभु नाम रूप आधार मति न लखै जिहि मति लखै सो मैं शुद्ध अपार सो मैं शुद्ध अपार। सद्गुरुनाथ महाराज की जय। परम पूज्य ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 4ನೆಯ ತರಂಗದಲ್ಲಿ ಉತ್ತಮಾಧಿಕಾರಿಯಾಗಿರ್ತಕ್ಕಂಥ ತತ್ವದೃಷ್ಟಿ ದೃಷ್ಟಾಂತದಲ್ಲಿ ಅನೇಕ ವಿಚಾರಗಳನ್ನು ತಿಳಿದುಕೊಂಡು ಕೊನೆಯಲ್ಲಿ ಸದಸದ್ ವಿಲಕ್ಷಣವಾದ ಅನಿರ್ವಚನೀಯ ಖ್ಯಾತಿಯ ವಿಚಾರವನ್ನು ತಿಳಿದ ಬಳಿಕ ಸಿದ್ಧಾಂತದ ಪಕ್ಷದಲ್ಲಿ ಶಂಕ ಮಾಡಿದ್ದಾನೆ. ಅಪ ಸದ್ಗುರುನಾಥ, ಮಿಥ್ಯಾ ಸರ್ಪಕ್ಕೆ ಅದು ಆಧಾರ ಅಧಿಷ್ಠಾನ ರಜ್ಜು ಅಂತ ಹೇಳಿದರೆ, ಅದರಂತೆ ಸಿದ್ಧಾಂತದಲ್ಲಿ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಸದ್ಗುರುಗಳು ಉತ್ತರ ಹೇಳ್ತಾ ಇದ್ದಾರೆ, ತಮ್ಮ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ನೀನಿದ್ದೀಯ. ನೀನು ಅಂತ ಅಂದ್ರೆ ಸಾಕ್ಷಿ ಚೇತನ. ಈ ಸಾಕ್ಷಿ ಚೇತನವೇ ಅಪಾರವಾದ ಜಗತ್ತಿಗೆ ಅಧಿಷ್ಠಾನವಾಗಿದೆ. ಸಾಕ್ಷಿ ಚೇತನವನ್ನು ನಾವು ಅಂತಃಕರಣ
ಮೂಲಕವಾಗಿ ಗುರುತಿಸ್ತಾ ಇದ್ದೆ. ಅಂತಃಕರಣದಲ್ಲಿ ವರ್ತಿಸುವ ಚೇತನ ಮಾತ್ರ ಸಾಕ್ಷಿ ಅಲ್ಲ. ಸಾಕ್ಷಿಯನ್ನು ಗುರುತಿಸಬೇಕಾದರೆ ಯಾವುದರ ಮೂಲಕವಾಗಿ ಸಾಕ್ಷಿಯನ್ನು ಗುರುತಿಸುತ್ತೇವೆ? ಅಂತಃಕರಣ. ಅಂದರೆ ಅಂತಃಕರಣದಲ್ಲಿ ವರ್ತಿಸುವ ಚೇತನ. ನಮ್ಮ ಅಂತಃಕರಣ 3 ಪರಿಮಳ ಅದ. ಆ ಅಂತಃಕರಣದಿಂದ ಗುರುತಿಸಲ್ಪಟ್ಟ ಸಾಕ್ಷಿಯನ್ನು 3 ಪರಿಮಳ ಇಲ್ಲ. ಅದು ಸಮಸ್ತ ಜಗತ್ತಿಗೆ ಆಧಾರ ಅಧಿಷ್ಠಾನಾಗಿದೆ. ಅಪಾರ ಜಗತ್ತು 84 ಲಕ್ಷ ಜೀವಿಗಳಲ್ಲಿ ಚಕ್ರದಂತೆ ತಿರುಗತಕ್ಕಂಥ ಈ ಅಪಾರವಾದ ಈ ಮಿಥ್ಯಾ ಜಗತ್ತಿಗೆ ನಾವು ಅಂತಃಕರಣದಿಂದ ಗುರುತಿಸಲ್ಪಟ್ಟ ಯಾವ ಸಾಕ್ಷಿ ಐತೆಲ್ಲ ಅದು ಕೇವಲ 3 ಪರಿಮಳ ಇಲ್ಲ ಸಾಕ್ಷಿ. ಅದರ ಮೂಲಕವಾಗಿ ಯಾವುದನ್ನು ನಾವು ತಿಳಿದುಕೊಂಡಿದ್ದೇವೆಯೋ ಆ ಸಾಕ್ಷಿನೇ ಅಪಾರ ಜಗತ್ತಿಗೆ ಆಧಾರ ಆಗಿದೆ. ಸಮುದ್ರದ ಒಂದು ಬೊಗಸೆ ನೀರನ್ನು ಕುಡಿದ್ರೆ ಅಪಾರವಾದ ಸಮುದ್ರದ ಅನುಭವ ಹೆಂಗಾಗುತ್ತದನ್ನೋ ಹಾಗೆ ಕೇವಲ ಅಂತಃಕರಣದ ಮೂಲಕವಾಗಿ ಗುರುತಿಸಲ್ಪಟ್ಟ ಯಾವ ಸಾಕ್ಷಿ ಅದರ ಅಪಾರದ ಅನ್ನೋದನ್ನು ಅನುಭವದಿಂದ ನಾವು ತಿಳಿದುಕೊಂಡಾಗ ಆ ಸಾಕ್ಷಿನೇ ಅಪಾರ ಜಗತ್ತಿಗೆ ಆಧಾರ ಅಧಿಷ್ಠಾನ ಅದ. ಅದು ಆಧಾರವನ್ನು ಅಧಿಷ್ಠಾನವನ್ನು ಹ್ಯಾಂಗೆ ಗುರುತಿಸಬೇಕು ಅಂದ್ರೆ ಆತ್ಮನ ಸಾಮಾನ್ಯ ರೂಪ ಆಧಾರ ಆಗ್ಯದ, ಆತ್ಮನ ವಿಶೇಷ ರೂಪ ಅಧಿಷ್ಠಾನ. ಈ ಸ್ಥಾನದಲ್ಲಿ ರಹಸ್ಯದ ಹಗ್ಗದ 2 ಸ್ವರೂಪಗಳನ್ನು ನಿನ್ನೆ ನಾವು ಚಿಂತನೆ ಮಾಡಿದ್ದೇವೆ. ಹಗ್ಗದ 2 ಸ್ವರೂಪ, ಒಂದು ಸಾಮಾನ್ಯ ರೂಪ, ಇನ್ನೊಂದು ವಿಶೇಷ ರೂಪ. ಸಾಮಾನ್ಯ ರೂಪ ಅಂದ್ರೆ ಯಾವುದು? ಇದು ಸರ್ಪ ಇರುತ್ತದೆ ಈ ರೀತಿಯಿಂದ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಭ್ರಾಂತಿ ಕಾಲದಲ್ಲಿಯೂ ಕೂಡ ತೋರುತ್ತಿರುವ ಯಾವ ಇದಂ ರೂಪ ಇರುವುದೋ ಅದು ಸಾಮಾನ್ಯ ಇರುತ್ತದೆ. ಇದು ಸರ್ಪ ಇರುತ್ತದೆ ಅನ್ನುವಾಗ ಇರುತ್ತದೆ ಎಂಬ ಇರುವಿಕೆ ಏನದ ಅಲ್ಲ, ಅದು ಸರ್ಪದ ಅಲ್ಲ. ಆ ಇರುವಿಕೆ ಅದರದು ರಜ್ಜುವಿನ ಅಸ್ತಿತ್ವ. ಅದು ಅಭಿನ್ನವಾಗಿ ಮಿಥ್ಯಾ ಸರ್ಪದೊಡನೆ ಕೂಡಿಕೊಂಡು ತೋರ್ತದೆ. ಮುಂದೆ ಜ್ಞಾನಾನಂತರದಲ್ಲಿಯೂ ಕೂಡ ಇದು ರಜ್ಜು ಇರುತ್ತದೆ. ಅಧಿಕ ದೇಶದಲ್ಲಿ ವರ್ತಿಸುವುದಕ್ಕೆ ಸಾಮಾನ್ಯ ಅಂತ ಕರೀತಾರಲ್ಲ, ಭ್ರಾಂತಿ ಕಾಲದಲ್ಲಿ ಮಿಥ್ಯಾ ಸರ್ಪದೊಡನೆ ಆ ಇದಮತ್ವ ಕೂಡಿಕೊಂಡು ತೋರ್ತದೆ. ಭ್ರಾಂತಿ ನಿವೃತ್ತಿ ಆದಾಗ ಇದು ರಜ್ಜು ಇರ್ತದೆ ಅಂಥೇಳಿ ರಜ್ಜು ನಡನೆ ಕೂಡಿ ತೋರ್ತದೆ. ಇದಕ್ಕೆ ಸಾಮಾನ್ಯ ರೂಪ ಅಂತ ಕರೀತಾರೆ. ಯಾವುದು ಸರ್ಪದ ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲವೋ, ಆದರೆ ಯಾವುದರ ಪ್ರತೀತಿ ಮಾತ್ರದಿಂದ ಸರ್ಪದ ಭ್ರಾಂತಿ ನಿವೃತ್ತಿ ಆಗುತ್ತದೆಯೋ ಅದು ರಜ್ಜುವಿನ ವಿಶೇಷ ಅಂಶದ. ಯಾವುದು ಭ್ರಾಂತಿ ಕಾಲ ಪ್ರತೀತಿಯಾಗುವುದಿಲ್ಲವೋ, ಭ್ರಾಂತಿ ಕಾಲ ಅಂದ್ರೆ ಹಾವು ತೋರುವ ಕಾಲ, ಸರ್ಪ ತೋರುವ ಕಾಲದಲ್ಲಿ ಯಾವುದು ಪ್ರತೀತಿ ಆಗೋದಿಲ್ಲ, ರಜ್ಜುವಿನ ವಿಶೇಷ ಅಂಶ ಪ್ರತೀತಿ ಆಗೋದಿಲ್ಲ. ಯಾವಾಗ ರಜ್ಜುವಿನ ವಿಶೇಷ ಅಂಶ 3 ಹುರಿ ಗುಂಜುಂಜ ನಮಗೆ ತೋರಿತು ಆವಾಗ ಭ್ರಾಂತಿ ನಿವೃತ್ತಿ ಆಗ್ತದೆ. ಹೇಗೋ ಹಾಗೆ ಆತ್ಮನಿಗೂ ಕೂಡ 2 ಸ್ವರೂಪಗಳದಾವೆ. ಒಂದು ಆತ್ಮನ ಸಾಮಾನ್ಯ ರೂಪ, ಇನ್ನೊಂದು ಆತ್ಮನ ವಿಶೇಷ ರೂಪ. ಆತ್ಮನ ಸಾಮಾನ್ಯ ಅಂಶ ಯಾವುದು? ಸತ್ ಸ್ವರೂಪ, ಇದು ಸಾಮಾನ್ಯ ಅಂಶ. ಆತ್ಮನ ವಿಶೇಷ ಅಂಶ ಯಾವುದು? ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ ಮೊದಲಾದ ವಿಶೇಷ ರೂಪ ಇರುತ್ತವೆ. ಯಾಕಂದ್ರೆ
ಈ ಸ್ಥೂಲ ಸೂಕ್ಷ್ಮ ಸಂಘಾತ ಇರುತ್ತದೆ. ಸಾಮಾನ್ಯ ಅಂಶ ಈ ದೇಹದೊಡನೆ ಕೂಡಿಕೊಂಡು ತೋರ್ತದೆ. ಸ್ಥೂಲ ದೇಹದೊಡನೆ ಸೂಕ್ಷ್ಮ ದೇಹದೊಡನೆ ಕೂಡಿಕೊಂಡು ತೋರ್ತದೆ. ಹಾಗೆ ರಜ್ಜುನ ಸಾಮಾನ್ಯಾಂಶ ಮಿಥ್ಯಾ ಕಲ್ಪಿತ ಸರ್ಪದೊಡನೆ ಕೂಡಿಕೊಂಡು ತೋರ್ತದನೋ ಹಾಗೆಯೇ ನಾನು ಇರುತ್ತೇನೆ ಅಂತ ಹೇಳಿ ದೇಹದಲ್ಲಿ ತನ್ನ ಇರುವಿಕೆಯನ್ನು ತೋರಿಸಿಕೊಡ್ತಕ್ಕಂಥದ್ದು ಏನದ, ಇದು ಸಾಮಾನ್ಯ ಅಂಶ, ಆತ್ಮನ ಸಾಮಾನ್ಯ ಅಂಶ. ಇದು ಸತ್ಯ ಸ್ವರೂಪದ. ಇನ್ನು ಸ್ಥೂಲ ಸೂಕ್ಷ್ಮ ಸಂಘಾತದ ಭ್ರಾಂತಿ ಸಮಯದಲ್ಲಿ ಆತ್ಮನ ಅಸಂಗ ಕೂಟಸ್ಥ ನಿತ್ಯ ಮುಕ್ತ ಸ್ವರೂಪ ತೋರುವುದಿಲ್ಲ. ಅಜ್ಞಾನ ಕಾಲದಲ್ಲಿ ವ್ಯವಹಾರ ತೋರುವುದಿಲ್ಲ. ಭ್ರಾಂತಿ ಕಾಲದಲ್ಲಿ ನಾನು ಕೂಟಸ್ಥಿದ್ದೇನೆ, ನಾನು ನಿತ್ಯ ಮುಕ್ತನಿದ್ದೇನೆ ಅಂತ ಅನಿಸೋದಿಲ್ಲ. ಆದರೆ ಆತ್ಮನೇ ಅಸಂಗ. ಅದರ ಆತ್ಮನೇ ಅಸಂಗವೇ ನೋಡ್ರಿ ಮೊದಲಾದತಕ್ಕಂಥ ಏನದಾವಲ್ಲ ಅವಕ್ಕೆ ನಾವು ವಿಶೇಷ ಅಂಶ ಅಂತ ಕರಿತೀವಿ. ಆದ್ದರಿಂದ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ, ವ್ಯಾಪಕತ್ವ ಮೊದಲಾದ ಆತ್ಮನ ವಿಶೇಷ ರೂಪಗಳಿರುತ್ತವೆ. ಎಲ್ಲ ಭ್ರಾಂತಿಗಳಲ್ಲಿ ಸಾಮಾನ್ಯ ರೂಪ ಆಧಾರ ಆಗ್ಯದ, ವಿಶೇಷ ರೂಪ ಅಧಿಷ್ಠಾನ ಆಗ್ಯದ. ಸರ್ಪಕ್ಕೆ ಆಶ್ರಯವಾಗಲ್ಪಟ್ಟ ಯಾವ ರಜ್ಜು ಐತಲ್ಲ ಅದರ ಸಾಮಾನ್ಯ ಇದು ಸ್ವರೂಪವು ಸರ್ಪಕ್ಕೆ ಆಧಾರ ಆದಂಗೆ ವಿಶೇಷ ರೂಪ ರಜ್ಜು ಏನೋ ಸರ್ಪಕ್ಕೆ ಅಧಿಷ್ಠಾನವಾದಂಗೆ ಹೇಗೋ ಹಾಗೆ ಮಿಥ್ಯಾ ಪ್ರಪಂಚಕ್ಕೆ ಆಶ್ರಯವಾಗಲ್ಪಟ್ಟ ಯಾವ ಆತ್ಮನಿರುವನೋ ಅವನ ಸಾಮಾನ್ಯ ಸತ್ಯ ರೂಪ ಪ್ರಪಂಚಕ್ಕೆ ಆಧಾರ ಆಗ್ಯದ. ಅಸಂಗತ್ವವಾದಿಗಳು ಏನದಾವ ಅಧಿಷ್ಠಾನ ಆಗಿದಾವ. ಸರಿ, ಆದರೆ ಅವನಿಗೆ ಇನ್ನೊಂದು ಪ್ರಶ್ನೆ ಏನಾಗಿದೆ, ದುಷ್ಟ ಜಗತ್ತು ದುಷ್ಟ ಆತ್ಮನಿಗಿಂತಲೂ ಭಿನ್ನ ಇರಬೇಕಲ್ಲ. ದೃಷ್ಟಾಂತ ಯಾವುದು? ಹಗ್ಗ, ಹಾವ. ಅಧಿಷ್ಠಾನ ಹಗ್ಗದ ಅದ ಕಲ್ಪಿತವಾದದ್ದು ಸರ್ಪದ. ಆ ಅಧಿಷ್ಠಾನವನ್ನು ಬಿಟ್ಟು ಕಲ್ಪಿತ ಸರ್ಪನ ಬಿಟ್ಟು ದುಷ್ಟ ನೋಡ್ತಕ್ಕಂಥ ಅಲ್ಲಿ ಮೂರು ಬೇರೆ ಬೇರೆ ಅದ ಅಲ್ರಿ. ಅಲ್ಲೊಂದು ಅಧಿಷ್ಠಾನವಾದ ರಜ್ಜು ಅದ, ಕಲ್ಪಿತವಾದದ್ದು ಸರ್ಪದ. ಆ ಅಧಿಷ್ಠಾನದಲ್ಲಿ ಕಲ್ಪಿತವಾದ ಸರ್ಪನ್ನು ನೋಡ್ತಕ್ಕಂಥ ದುಷ್ಟ ಪ್ರತ್ಯೇಕದ. ನೀವೀಗ ಹೇಳಿದ್ರಿ ಆತ್ಮನ ಸತ್ರೂಪ ಆಧಾರ ಆತು, ವಿಶೇಷ ರೂಪ ಅಧಿಷ್ಠಾನ ಆತು. ಇದು ನೋಡ್ತಕ್ಕಂಥ ದುಷ್ಟ ಯಾವುದಾನ ಸಿದ್ಧಾಂತದಲ್ಲಿ ಅಂತ ಕೇಳಿದ್ರೆ ಉತ್ತರ ಏನು ಹೇಳಿದ್ರೆ, ತಮ್ಮ ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದುಷ್ಟ ಅಂತ ಹೇಳ್ಕೊಂಡು ಬಂದಿದ್ದಾರೆ. ನೋಡಿ, ಅದರ ಅರ್ಥ ಸ್ಪಷ್ಟ ಅದ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ಯಾರ ನಿನ್ನೆ? ಅರ್ಥವು ಸ್ಪಷ್ಟ. ಇದರ ಭಾವ ಹೀಗಿರುತ್ತದೆ, ಎಲ್ಲಿ ಜಡ ಅಧಿಷ್ಠಾನ ಇರುವುದೋ ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದುಷ್ಟ ಭಿನ್ನ ಇರುತ್ತಾನೆ. ಜಡ ಅಧಿಷ್ಠಾನವನ್ನು ನಾವೇನು ಹೇಳಿದೀವಿ? ರಜ್ಜು ಅದಲ್ಲ, ರಜ್ಜು ಜಡ ಅಧಿಷ್ಠಾನ ಏನು ಹೇಳಿದ್ವಲ್ಲ ದೃಷ್ಟಾಂತದೊಳಗೆ, ಆ ರಜ್ಜು ಜಡ ಅದ. ಜಡವಾದ ರಜ್ಜಿಗೆ ಅಧಿಷ್ಠಾನಕ್ಕಿಂತಲೂ ದುಷ್ಟ ಭಿನ್ನ ಇರ್ತಾನೆ. ಇಲ್ಲಿ ಚೈತನ್ಯದನೋ ಅಲ್ಲಿ ಏನೋ ಯಾವ ಅಧಿಷ್ಠಾನವೇ ದುಷ್ಟ ಇರುತ್ತದೆ. ನಾವು ಕೊನೆಯ ನಿರ್ಣಯ ಅಧಿಷ್ಠಾನ ಯಾವುದು ನಿರ್ಣಯ ಮಾಡಿದ್ದೀವಿ? ರಜ್ಜು ಅಲ್ಲ, ರಜ್ಜು ಉಪಹಿತ ಚೇತನವೂ ಅಲ್ಲ. ಅಧಿಷ್ಠಾನ ಯಾವ್ದು ನಿರ್ಣಯ ಮಾಡಿದೀವು? ಸರ್ಪಕ್ಕೆ ಅಧಿಷ್ಠಾನ ಯಾವ್ದು ನಿರ್ಣಯ ಮಾಡಿದ್ವಿ? ಕೊನೆ ನಿರ್ಣಯ ಸಾಕ್ಷಿ. ಸಾಕ್ಷಿ ಅಲ್ಲಿ ಬರಬೇಕು. ಜಡ ಸರ್ಪಕ್ಕೆ ಅಧಿಷ್ಠಾನ ರಜ್ಜುನೂ ಅಲ್ಲ, ರಜ್ಜು ಉಪಿತ ಚೇತನವೂ ಅಲ್ಲ. ಆ ರಜ್ಜು ಉಪಿತ ಚೇತನದೊಡನೆ ಅಭಿನ್ನ ಆಗಿರ್ತಕ್ಕಂಥ ಸಾಕ್ಷಿ ಚೇತನವೇ ಒಂದೇ ಅಧಿಷ್ಠಾನ ನಿರ್ಣಯ ಆಗಿದೆ ಕೊನೆಗೆ ಅಲ್ಲ. ಅದೇ ಅಧಿಷ್ಠಾನ ಅಂತ ನಾವು ಹೇಳ್ಕೊಂಡು ಬಂದೀವಲ್ಲ, ಆ ಅಧಿಷ್ಠಾನವೇ ದುಷ್ಟ ಅಂತ ತಿಳ್ಕೊ. ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ಟೀಕಾ. ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಿದ್ದು ಅದುವೇ ಸ್ವಪ್ನದ ದುಷ್ಟ ಇರುತ್ತದೆ.
ಈಗ ನಾವು ನಿತ್ಯದಲ್ಲಿ ಯಾವ ಯಾವ ಸ್ವಪ್ನವನ್ನು ನೋಡ್ತಾ ಇದ್ದೇವೆ, ಸ್ವಪ್ನ ಯಾವುದರ ಅಧಿಷ್ಠಾನದಲ್ಲಿ ತೋರ್ತದ? ಸಾಕ್ಷಿ ಚೇತನದ ಅಧಿಷ್ಠಾನದಲ್ಲಿ ಸ್ವಪ್ನ ತೋರ್ತದೆ. ಅಲ್ರಿ ನೀವು ಸ್ವಪ್ನಕ್ಕೆ ತೈಜಸ್ ಜೀವ ಅಂತ ಹೇಳಿರಲ್ಲ ಅಂತಂದ್ರೆ, ತೈಜಸ್ ಜೀವ ಅಂತ ಹೇಳಿದ್ರ ಅಭಿಮಾನಿಗಳು. ಜಾಗೃತಿನ ಅಭಿಮಾನಿ ವಿಶ್ವ, ಸ್ವಪ್ನದ ಅಭಿಮಾನಿ ತೈಜಸ, ಮತ್ತು ಸುಷುಪ್ತಿ ಅಭಿಮಾನಿ ಪ್ರಾಜ್ಞೆ. ಇವು ಅಭಿಮಾನಿಗಳ ಅಧಿಷ್ಠಾನ ಅಲ್ಲ, ಅಭಿಮಾನಿಗಳ ಬ್ಯಾರೆ, ಅಧಿಷ್ಠಾನ ಬ್ಯಾರೆ. ಆದ್ದರಿಂದ ಸ್ವಪ್ನಕ್ಕೆ ಸಾಕ್ಷಿ ಚೇತನವೇ ಅಧಿಷ್ಠಾನ ಅದ, ಅದವೇ ದೃಷ್ಟ ಅದ. ಹಾಗೆ ಜಗತ್ತಿಗೆ ಆತ್ಮನೇ ಅಧಿಷ್ಠಾನ ಅದಾನೆ, ಅವನೇ ದೃಷ್ಟ ಆಗ್ಯಾನೆ ಅಲ್ಲ, ಅವನೇ ದೃಷ್ಟ ಆಗ್ಯಾನೆ. ಇದು ಶಂಕಾ ಸಮಾಧಾನ. ಸ್ಥೂಲ ದೃಷ್ಟಿಯಿಂದ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಎಂದು ಗ್ರಹಿಸಿ ಹೇಳಿರುತ್ತದೆ. ಆದರೆ ಸಿದ್ಧಾಂತ ಮತದಲ್ಲಿ ಮಾತ್ರ ಸರ್ಪಕ್ಕೆ ಅಧಿಷ್ಠಾನ ಸಾಕ್ಷಿ ಚೇತನವಾಗಿದ್ದು, ಆ ಸಾಕ್ಷಿ ಚೇತನವೇ ದೃಷ್ಟ ಆಗಿದ್ದರಿಂದ ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ ಇರುತ್ತದೆ ಎಂಬುದು ಶಂಕಾ ಸಮಾಧಾನ ಸಂಭವಿಸುವುದಿಲ್ಲ. ದೃಷ್ಟ ಬ್ಯಾರೆ ಇರ್ತಾನೆ ಅನ್ನೋದು ಶಂಕ ಇಲ್ಲಿ ಸಂಭವಿಸುವುದಿಲ್ಲ. ಮಿಥ್ಯಾ ಸಂಸಾರದ ನಿವೃತ್ತಿ ಇಚ್ಛೆ ಸಂಭವಿಸುವುದಿಲ್ಲ. ಈಗ ಎಲ್ಲಿ ಬಂದ 152 ಅದಲ್ಲ, 152ನೇ ಅಂಕ. ಹೇ ಶಿಷ್ಯನೇ, ಈ ರೀತಿಯಿಂದ ನಿನ್ನಲ್ಲಿ ಸಂಸಾರೂಪ ದುಃಖ ಮಿಥ್ಯವಾಗಿ ಭ್ರಾಂತಿಯಿಂದ ತೋರುತ್ತಿದೆ. ಆ ಮಿಥ್ಯದ ನಿವೃತ್ತಿ ಇಚ್ಛೆಯು ಸಂಭವಿಸುವುದಿಲ್ಲ. ಯಾವುದು ಮಿಥ್ಯ ಇರ್ತತಿ ಅದರ ನಿವೃತ್ತಿ ಮಾಡ್ಕೋಬೇಕನ್ನೋ ಇಚ್ಛೆ ಸಂಭವಿಸುವುದಿಲ್ಲಪ್ಪ. ಅದು ಸುಳ್ಳು ಅಂತ ತಿಳಿದು ಬಿಡು. ಅದಕ್ಕೆ ದೃಷ್ಟಾಂತ ಏನು? ಒಬ್ಬ ಜಾದೂಗಾರ ಯಾವನೋ ಒಬ್ಬ ಪುರುಷನಿಗೆ ತನ್ನ ಮಂತ್ರದ ಬಲದಿಂದ ಮಿಥ್ಯಾಶತ್ರು ನಿರ್ಮಾಣ ಮಾಡಿ ತೋರಿಸಿದ. ಇವ ನಿನ್ನ ಶತ್ರುದ ನೋಡು ಅಂತ ಅವನಿಗೆ ಹೇಳಿದಾಗ ಆ ಪುರುಷ ಆ ಮಿಥ್ಯಾಶಸ್ತ್ರವನ್ನು ಹೊಡೆದು ಕೊಲ್ಲಲಿಕ್ಕೆ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಜಾದೂಗಾರನ ಮಂತ್ರದಿಂದ ನಿರ್ಮಿತವಾಗಿರ್ತಕ್ಕಂಥ ಮಿಥ್ಯಾಶಸ್ತ್ರು ನೋಡ್ತಾನೆ ಕಣ್ಣೀಲಿ, ಮನೆಗೆ ಕೊಡ್ಲಿತ್ತ ನೀನು ಕಡಿತನಂತೇಂದ್ರೆ ಪ್ರವೃತ್ತಿ ಅಕ್ಕನೇನೋ. ಅದು ಯಾಕೆ ಅವ್ನು ಮಿಥ್ಯಾ ಅನ್ನೋದನ್ನು ಹಾಗೆ ಮಿಥ್ಯಾ ಸಂಸಾರ ನಿವೃತ್ತಿ ಮಾಡಿಕೊಳ್ಬೇಕೆಂಬ ಇಚ್ಛೆ ಸುಳ್ಳಂತ ತಿಳ್ಕೊಂಡ್ಬಿಡು. ಸಂಸಾರ ಸುಳ್ಳು ಅಂತ ತಿಳ್ಕೊಂಡ್ಬಿಡು. ವಿಷಮ ಸಂಸಾರವಿದನು ಕನಶಂದರಿ ನಿಜಗುಣ ಶಿವಜ್ಞ, ಇದು ಕನಸಂತ ತಿಳಿದ್ಬಿಡು. ಆದ್ದರಿಂದ ಅದನ್ನು ಕೊಲ್ಲಾಕ, ಅದನ್ನ ನಾಶ ಮಾಡ್ಲಾಕ ಪ್ರಯತ್ನ ಮಾಡಬೇಡ. ಈಗ ಪ್ರಶ್ನೆ ಮಾಡ್ತಾ ಇದ್ದಾನೆ 153ನೇ ಅಂಕ. ಜನ್ಮಾಧಿಕ ಸಂಸಾರ ದುಃಖಕ್ಕೆ ಕಾರಣವಾಗಿರ್ತದೆ, ಆದ್ದರಿಂದ ಅದರ ನಿವೃತ್ತಿ ಉಪಾಯವನ್ನು ತಿಳಿಸಿರಿ. ನೀವು ಹೇಳಿದ್ರಿ ಖರೆ, ಅದು ಮಿಥ್ಯಾ ಐತಿ ಮಿಥ್ಯಾ ಅಂತ ಹೇಳಿದ್ರಿ. ಮಿಥ್ಯಾ ವಸ್ತುನೂ ಕೂಡ ಒಂದು ವೇಳೆ ದುಃಖಕ್ಕೆ ಕಾರಣ ಆಗಿತ್ತು ಅಂದರೆ ಮಜಾದ ಪ್ರಶ್ನೆ. ಮಿಥ್ಯಾ ಐತಿ ಅಂತ ನೀವೆಲ್ಲ ಹೇಳಿದ್ರೆ ಖರೆ, ಮಿಥ್ಯಾ ವಸ್ತುನು ದುಃಖಕ್ಕೆ ಕಾರಣ ಆಗಿತ್ತು ಅಂತಂದ್ರೆ ಅದನ್ನು ನಾಶ ಮಾಡಲಿಕ್ಕೆ ಬೇಕಾಗ್ತದೆ ಅಂತ. ಜಗ ಯದ್ಯಪಿ ಮಿಥ್ಯಾ ಗುರುದೇವ ತಥಾಪಿ ಮೈ ಚಾಹೂತಿ ಛೇವ ಸ್ವಪ್ನ ಭಯಾನಕ ಜಾಕುಭಾಸೈ ಕರಿ ಸಾಧನ ಜನ ಜಿಮತಿ ನಾಸೈ. ಹೇ ಗುರುದೇವ, ಪರಮಾತ್ಮ ಸ್ವರೂಪನಾದ ಹೇ ಸದ್ಗುರುನಾಥನೇ, ಯಾರಿಗೆ ದಾಯಕವಾದ ಕನಸುಗಳು ಮ್ಯಾಲಿಂದ ಮೇಲೆ ಬೀಳ್ತಿದ್ದು ಅಂದ್ರೆ ಅಲ್ರಿ, ಕನಸುಗಳು ಒಮ್ಮೊಮ್ಮೆ ಭೀತರ ಇರ್ತಾವ ನೋಡ್ರಿ. ತಲೆ ಮೇಲೆ ಕುತ್ತಿಗೆ ಮೇಲೆ ಕೂತಂಗ ಕುತ್ತಿಗೆ ಹಿಚಿಕದಂಗ ಅದು ಸ್ವಪ್ನ ಬೀಳ್ತಿರ್ತಾವಲ್ಲ. ಸ್ವಪ್ನ ಮಿಥ್ಯ ಅಂತ ಗೊತ್ತಿದ್ದರೂ ಕೂಡ ಅವನು ನಾವು ನಿವೃತ್ತಿ ಮಾಡ್ಕೊಳ್ಳೋ ಸಲುವಾಗಿ ದೇವರ ಕೇಳಕ್ಕೆ ಹೋಗ ನೋಡ್ರಿ. ಕೆಟ್ಟ ಸ್ವಪ್ನ ಬೀಳಾಕೈತಾವ, ಏನು ಮಾಡಬೇಕು? ಸ್ವಪ್ನ ಸುಳ್ಳು ಹೇಳಂಗೂ ಗೊತ್ತತಿ, ಕೇಳಂಗೂ ಗೊತ್ತದ. ಆದರೂ
ನಾನು ಸಪ್ಪಂದಾಗ ಬಂದು ಎದಿನ ಕೂತು ಕುತ್ತಿಗೆ ಹಿಚ್ಕಿದಂಗೆ ಆಕತ್ರಿ. ಮುಂಜಾನೆ ಅದ ಕೂಡಲೇ ಹಾಸಿಗೆ ತೊಯ್ದಿರ್ತದ ರೀ. ಅದಲ್ಲ ನಿತ್ಯ ಇದ್ರೂ ಹಾಸಿಗೆ ತೋರ್ಸೈತಿಲ್ರಿ, ಅದು ನಿತ್ಯ ಅದ ಇಲ್ಲ. ಅದು ಸತ್ಯ ಆಗಿದ್ರೆ ಇನ್ನೂ ಏನೇನು ಮಾಡ್ತೈತಿ ಆಂಬಲ್ಲ. ಅದು ನಿತ್ಯ ಇದ್ರೂ ಹಾಸಿಗೆ ತೋರಿಸ್ತತ್ತು ನೋಡ್ತೀವಿ ನಾವು. ಎಷ್ಟೋ ಜಗದಾಗ ಹಿಂಗೆ ಆಗ್ತಿರ್ತದ. ಅದು ಮಿಥ್ಯ ಇದ್ರೂ ಕೂಡ ಅದು ದುಃಖಕ್ಕೆ ಕಾರಣ ಆಗಿತ್ತು ಅಂದರೆ ನಾವು ಹೋಗಿ ಅಪ್ಪ ಕ್ಯಾಟ್ ಸೊಪ್ಪು ಬೆಳಕತ್ತೇವೆ, ಏನಾರ ಮಾಡ್ರಿ, ಅವ ಇವತ್ತು ಹೆಚ್ಚುವ ಮುಖ ಕೈಕಾಲು ತೊಳ್ಕೊಂಡು ಮಾಡ್ಕೊ, ಅವ್ರು ಅದಕ್ಕೆ ಉಪಾಯಗಳನ್ನು ಹೇಳ್ತಾರಲ್ಲ. ಹಾಗೆ ಅಲ್ಲಿ ಹೇಳ್ತಾ ಇದ್ದಾನೆ, ಯಾತೆ ತೇ ಜಾತೆ ಜಗಧಾನ ಸ ಉಪಾಯ ಬಾಖೋ ಭಗವಾನ तुम समान सतगुरु नहीं आना सवन पूकदे ವಂಚಕ ನಾನ. ಸದ್ಗುಣ ಐಶ್ವರ್ಯ ಸಂಪನ್ನನಾದ ಹೇ ಸದ್ಗುರುನಾಥ, ಯಾವ ಜಗತ್ತು ನಿನ್ನಲ್ಲಿ ಮಿಥ್ಯರೂಪವಿರುತ್ತದೆ ಹೊರತು ಸತ್ಯರೂಪವಿರುವುದಿಲ್ಲವೆಂದು ತಮ್ಮಿಂದ ಹೇಳಲ್ಪಟ್ಟಿತು ಖರೆ. ಈ ಮಾತು ಯದ್ಯಪಿ ಸತ್ಯವಿದೆ, ಸತ್ಯದ ಆದಾಗ್ಯಾದರೂ ಹೇ ಭಗವನ್, ಆ ಮಿಥ್ಯಾರೂಪದಿಂದಲಾದರೂ ತೋರುತ್ತಿರುವ ಮರಣವೇ ಮೊದಲಾದ ಸಂಸಾರವು ಯಾವ ಉಪಾಯವನ್ನು ಮಾಡು ನನ್ನಲ್ಲಿ ತೋರುವುದಿಲ್ಲವೋ ಆ ಉಪಾಯವನ್ನು ಹೇಳಿರಿ. ಮಿಥ್ಯಾ ಅಂತ ತಿಳಿದರೂ ಕೂಡ ಮರಣವೇ ಮೊದಲಾಗಿರ್ತಕ್ಕಂಥದ್ದೇನು ಸಂಸಾರ ಅದು ತೋರ್ತತಿಲ್ಲ. ಮಿಥ್ಯಾ ಅಂತ ತಿಳಿದ್ರು ಮರಣ. ಯಾರೇ ಮಲ್ಕೊಂಡಾಗ ಹೋಗಿ ನೋಡ್ತೀವಿ, ಈಗೆಲ್ಲ ಒಂದಲ್ಪ ಆರೋಗ್ಯ ಸುಧಾರಣೆ ಆಗೈತ್ರಿ, ಈಗ ಎದ್ದು ಕುಂಡ್ರಾಕತ್ಯಾನ, ನಡೆದಾಡಕತ್ಯಾನ, ಸ್ವಲ್ಪ ಊಟನೂ ಮಾಡಕತ್ಯಾನೆ ಅಂತ ಅಂತೀವಿ ಅಲ್ರಿ. ನಡೆದಾಡ್ತಿದ್ದ, ಊಟ ಮಾಡ್ತಿದ್ದ, ಆರೋಗ್ಯ ಸುಧಾರಣೆ ಅಂದ್ರೆ ಏನೋ ಇನ್ನು ಸಾವನು ಇಲ್ಲದಂಗೆ ಆತೋತ್, ಹಿಂಗಲ್ಲ. ಅರ್ಥ ಆಕತಿಲ್ಲ? ಸುಧಾರಣೆ ಆಗೈತೆ ಆರೋಗ್ಯ ಅಂದ್ರೇನೋ ಇನ್ನು ಸಾಯಂಗ ಇಲ್ಲ ಅಂತ ಹಿಂಗ ಅರ್ಥ ಅಲ್ಲ. 4 ದಿವಸ ಮುಂದಕ್ಕೆ ಹಾಕೈತಿ ಅಂತ ಅರ್ಥ. ಸಾವು ತಪ್ಪತೇನು? 4 ದಿವಸ ಮುಂದಕ್ಕೆ ಹಾಕೈತಿ. ಡಾಕ್ಟರ್ ಗಟ್ಟು ಲಂಚ ಕೊಟ್ಟು ಅಲ್ರಿ ಔಷಧೋಪಚಾರ ಮಾಡಿ ಆರೋಗ್ಯ ಸುಧಾರಣೆ ಆಗೈತಿ ಅನ್ನೋ ಮಾತಿನ ಅರ್ಥ ಎಷ್ಟರ ಪ್ರತ್ಯೇಕ ಸಾಯಂಗ ಇಲ್ಲ ಅನ್ನೋರಂಗ ಆಗಿಲ್ಲ. ಅದು ಮರಣ ಶಾಶ್ವತದ. ಇದು ನಮಗೆ ದುಃಖವನ್ನು ಕೊಡ್ತದ. ಆದ್ದರಿಂದ ಅದರ ತಪ್ಪಿಸುವ ಉಪಾಯವನ್ನು ಹೇಳಿ. ಅದು ಸುಳ್ಳದ, ಜನನ ಸುಳ್ಳದ, ಮರಣ ಸುಳ್ಳದ, ಗೊತ್ತದ ಅದಲ್ರಿ. ಮರಣ ಸುಳ್ಳದ, ಜನನ ಸುಳ್ಳದ. ಆದರೂ ಕೂಡ ಸ್ವಪ್ನ ಸುಳ್ಳನ್ನು ಗೊತ್ತಿದ್ದರೂ ಕೂಡ ಭಯಕ್ಕೆ ಕಾರಣ ಆಗಿರ್ತಕ್ಕಂಥ ಸಮಯದೊಳಗೆ ಯಾವ ರೀತಿ ಮನುಷ್ಯ ಅದರ ಉಪಾಯ ಮಾಡ್ತಾ ಇದ್ದಾನೆ, ಹಾಗೆ ತಾವು ಹೇಳಲ್ಪಟ್ಟೆ ಆ ಮಿಥ್ಯ ನಿವೃತ್ತಿಗೋಸ್ಕರವಾಗಿ ಸಾಧನದ ಅಪೇಕ್ಷೆ ಇರುವುದಿಲ್ಲ ಎಂಬ ವಾರ್ತೆ ಅದು ಕೂಡ ಸತ್ಯವೇ ಇದೆ. ಮಿಥ್ಯ ನಿವೃತ್ತಿಗೋಸ್ಕರವಾಗಿ ಸಾಧನ ಅಪೇಕ್ಷೆ ಮಾಡೋದು ಯೋಗ್ಯ ಇಲ್ಲ, ಸರಿ. ಆದರೆ ಹೇ ಭಗವಂತನೇ, ಯಾವ ನಿಮಿತ್ತ ಪದಾರ್ಥವು ಕೂಡ ದುಃಖಕ್ಕೆ ಕಾರಣವಾಗಿರುವುದೋ ಅವನಿಗೆ ಮಿಥ್ಯವನ್ನಾದರೂ ಕೂಡ ಸಾಧನದಿಂದ ದೂರ ಮಾಡಿಕೊಳ್ಳಲು ಯೋಗ್ಯವಿರುತ್ತದೆ. ಆ ಮಿಥ್ಯ ಆದರೂ ಕೂಡ ದುಃಖಕ್ಕೆ ಕಾರಣ ಆಗಿದೆ. ಹೇಗೆಂದರೆ ಯಾವನೋ ಒಬ್ಬ ಪುರುಷನಿಗೆ ಪ್ರತಿನಿತ್ಯ ಯಾವ ಭಯಾನಕ ಸ್ವಪ್ನಗಳು ಬೀಳುತ್ತವೆಯೋ ಅವು ಮಿಥ್ಯವಾಗಿ ಇರುತ್ತವೆ. ಆದರೂ ಸಹ ಯಾವುದನ್ನು ದೂರ ಮಾಡಿಕೊಳ್ಳಲು ಜಪ ಮೊದಲಾದ ಪಾದ ಪ್ರಕ್ಷಾಳನ ಮೊದಲಾದ ಅನೇಕ ಸಾಧನ ಅನುಷ್ಠಾನವನ್ನು ಹೇಗೆ ಮಾಡುತ್ತಾನೆಯೋ ಆ ಮಿಥ್ಯಾತ್ ಗೊತ್ತದ. ಆದರೂ ಕೂಡ ಅವುಗಳನ್ನು ದೂರ ಮಾಡ್ಕೋಸ್ಕರ ಜಪ ಮಾಡು, ಕೈಕಾಲು ತೊಳ್ಕೊಂಡು ಮಲ್ಕೋ, ಹಿಂಗೆಲ್ಲ ಸಾಧನೆ ಮಾಡ್ತಾನೆ ಇಲ್ಲವ. ಆದರೂ ಸಹ ಜನ್ಮವೇ ಮೊದಲಾದ ದುಃಖಗಳಿಗೆ ಕಾರಣವಾಗಿರುವುದು ನನಗೆ ತೋರುತ್ತದೆ. ಆದ್ದರಿಂದ ಈ ಸಂಸಾರವು ನಿವೃತ್ತಿಯಾಗುವುದನ್ನು ಬಯಸುತ್ತೇನೆ. ತಾವು ಕೃಪೆ ಮಾಡಿ ಉಪಾಯವನ್ನು ಹೇಳ್ರಿ. ಮಿಥ್ಯವಾದರೂ ಕೂಡ ದುಃಖವನ್ನು ಕೊಡ್ತದ ಅನ್ನೋದರಿಂದ ಅದರ ನಿವೃತ್ತಿ ಇಚ್ಛೆನ ನಾನು ಮಾಡ್ತಾ ಇದ್ದೇನೆ, ಅದಕ್ಕೆ ಉಪಾಯವನ್ನು ಹೇಳ್ರಿ ಅಂದಾಗ 154ನೇ ಅಂಕು, ಆತ್ಮನ ಅಜ್ಞಾನದಿಂದ ಜಗತ್ತು ಪ್ರತೀತಿಯಾಗುತ್ತದೆ. ಅದರ ನಿವೃತ್ತಿ ಉಪಾಯವು ಜ್ಞಾನ ಸ್ವರೂಪವಿರುತ್ತದೆ ಅಲ್ಲ. ಗುರು ವಾಚ, ಗುರುಗಳು ಉಪದೇಶ ಮಾಡ್ತಾರೆ,
सो मई कहो बखानी जो साधन ते पूछियो निज ही निश्चय आनी रहे न ರಂಚಕ ಖೇದ ಜಗ. ಈಗ ಹೇ ಶಿಷ್ಯನೇ, ಯಾವ ನೀನು ಜಗದ್ರೂಪವಾದ ದುಃಖದ ನಿವೃತ್ತಿ ಉಪಾಯವನ್ನು ಕೇಳಿರುವೆಯೋ ಅದನ್ನು ನಾವು ನಿನಗೆ ಈ ಮೊದಲೇ ಹೇಳಿಕೊಂಡು ಬಂದಿದ್ದೇವೆ ಎಂದು ಹೇಳ್ಕೊಂಬಂದಾರೆ ಈ ವಿಷಯವನ್ನ. ಏನು? ಹೇಗೆ ರಜ್ಜುವಿನ ಅಜ್ಞಾನದಿಂದ ಸರ್ಪ ತೋರುತ್ತದೆಯೋ ಹಾಗೆ ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರುತ್ತದೆ ಅಂತ ಎಂದು ನಾವು ಹೇಳ್ಕೊಂಬಂದೀವಿ. ಮಾತನ್ನ ನೆನಪಿಗೆ ತಂದು ಕೊಡ್ತಾರೆ ಅವರು. ಎಂದ ಇದನ್ನು ಹೇಳಿದ್ರು ತಮ್ಮ. ಏನೋ ಯಾವುದ್ರ ಅಜ್ಞಾನದಿಂದ ಯಾವುದು ತೋರುತ್ತದೆಯೋ ಅದು ಅದರ ಜ್ಞಾನದಿಂದಲೇ ನಿವೃತ್ತಿ ಆಗುತ್ತದೆ. ಶಿಷ್ಯನೇ, ನಾನು ಜಗದ್ರೂಪವಾದ ದುಃಖದ ನಿವೃತ್ತಿ ಉಪಾಯವನ್ನ ಕೇಳಿರುವೆಯೋ ಅದನ್ನು ನಾವು ನಿನಗೆ ಈ ಮೊದಲು ಹೇಳಿದ್ದೇವೆ. ಅದರಲ್ಲಿ ನೀನು ದೃಢ ನಿಶ್ಚಯ ಮಾಡು. ದೃಢ ನಿಶ್ಚಯ ಏನು? ಏನು ದೃಢ ನಿಶ್ಚಯ? ಆ ಜ್ಞಾನದಲ್ಲಿ ದೃಢ ನಿಶ್ಚಯ ಮಾಡು. ಅದರಲ್ಲಿ ದೃಢ ನಿಶ್ಚಯ ಮಾಡಬೇಕು? ಜ್ಞಾನದಲ್ಲಿ. ಅಗಳ್ಯಾಡುವ ಜ್ಞಾನ ಇತ್ತು ಅಂದ್ರೆ ಫಲ ಕೊಡಂಗಿಲ್ಲ. ಅದೃಢ ಜ್ಞಾನ ಇತ್ತಂದ್ರೆ ಫಲ ಕೊಡಂಗಿಲ್ಲ. ದೃಢ ಜ್ಞಾನ ಯಾವ ಜ್ಞಾನ? ಬ್ರಹ್ಮಜ್ಞಾನ. ಅದಲ್ಲ ಯಾವ ಜ್ಞಾನ ಅದು? ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಏನ್ ಮಾಡ್ತದ ಅಂತ ಕೇಳ, ನಮ್ಮ ಶರಣರು ಬಹಳ ಚಂದಾಗಿ ಬ್ರಹ್ಮಜ್ಞಾನದ ಲಕ್ಷಣ ಬರೀತಾ ಇದ್ದಾರೆ. ಚನ್ನ ಬಸವಣ್ಣನವರು ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿಹುದು ಅದೀಗ ಬ್ರಹ್ಮಜ್ಞಾನ. ನೋಡ್ರಿ, ಶರಣರಿನ ಸಾಮಾನ್ಯ ಇಲ್ಲ. ಬ್ರಹ್ಮಜ್ಞಾನದ 4 ಲಕ್ಷಣಗಳನ್ನು ಬರೆದಾರೆ. ಬ್ರಹ್ಮಜ್ಞಾನ ಎದಕ್ಕೆ ಅನ್ನಬೇಕು? ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿಹುದು ಅದೀಗ ಬ್ರಹ್ಮಜ್ಞಾನ. ಆವಲ್ಲಿ ಕೇವಲ ನಿಶ್ಚಿಂತನಾಗಿಹುದು ಅದೀಗ ಬ್ರಹ್ಮಜ್ಞಾನ. ಆವಲ್ಲಿ ತಾನೆಂಬುದು ತೋರದಿಹುದು ಅದೀಗ ಬ್ರಹ್ಮಜ್ಞಾನ. ಆವಲ್ಲಿ ಕೇವಲ ಚೆನ್ನ ಕೂಡಲ ಸಂಗನಲ್ಲದೆ ಬೆರತೊಂದ ನರಿಯದಿಹುದು ಅದೀಗ ಬ್ರಹ್ಮಜ್ಞಾನ. ನೋಡಿ, ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿಹುದು ಅದೀಗ ಬ್ರಹ್ಮಜ್ಞಾನ. ನಿನಗೆ ಬ್ರಹ್ಮಜ್ಞಾನ ಆಗೈತೆ ಅನ್ನೋದಕ್ಕೆ ಗುರ್ತೇನೋ? ಪ್ರಪಂಚ ನಿವೃತ್ತಿ ಆಗಿರ್ಬೇಕು. ನೋಡು, ಅದಲ್ಲ ಸರ್ವ ಪ್ರಪಂಚ ನಿವೃತ್ತಿ ಆಗಿರ್ಬೇಕು. ನಿವೃತ್ತಿ ರಾತ್ರಿ ನಿದ್ದೆ ಒಳಗೂ ನಿವೃತ್ತಿ ಆಗಿರ್ತದ. ನಿವೃತ್ತಿ 2 ಪ್ರಕಾರ ನೆನಪೈತೇನಿಲ್ಲ? ಯಾವ್ಯಾವ 2 ಪ್ರಕಾರ ನಿವೃತ್ತಿ ಅದ? 2 ಪ್ರಕಾರ ನಿವೃತ್ತಿ ಹಿಂದೆ ಹೇಳ್ಕೊಂಬಂದಾರಲ್ಲ. ನಿವೃತ್ತಿ 2 ಪ್ರಕಾರ ಅದ. ಅತ್ಯಂತ ನಿವೃತ್ತಿ, ಲಯ ರೂಪ. ಲಯ ರೂಪ. ಕಾರಣದಲ್ಲಿ ಕಾರ್ಯದ ಲಯ ರೂಪ ನಿವೃತ್ತಿ ಒಂದು, ಅತ್ಯಂತ ನಿವೃತ್ತಿ ಒಂದು. ಈ ನಿತ್ಯದಲ್ಲಿ ನಮಗೆ ನಿವೃತ್ತಿ ಆಗಿರ್ತದ ಸುಷುಪ್ತಿ ಒಳಗೆ. ಅದಕ್ಕೆ ಅಧಿಷ್ಠಾನ ಜ್ಞಾನದ ಅವಶ್ಯಕತೆ ಇಲ್ಲ. ಅದಕ್ಕೆ ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲ. ಕರ್ಮಾಧೀನವಾಗಿ ಅದೇನಕತಿ ಅಂತ ಕೇಳ ಲಯ ಹೊಂದತೆ. ಅದು ಜಾಗೃತಿನ ಭೋಗವನ್ನ ಕೊಡ್ತಕ್ಕಂಥ ಯಾವ ಕರ್ಮಗಳು ವಿಮುಖ ಆದವು ಅಂತಂದ್ರೆ ಸುಷುಪ್ತಿಗೆ ಹೋಗ್ತಾನೆ ಜೀವ. ಅಲ್ಲಿ ಸುಷುಪ್ತಿ ಒಳಗೆ ಯಾವ ಪ್ರಪಂಚ ಇಲ್ಲ, ನಿವೃತ್ತಿರೇ ಆಗೈತಿ. ಅದು ಅತ್ಯಂತ ನಿವೃತ್ತಿ ಅಲ್ಲದ ಮಾತ್ರ ಕಾಣ್ತಾರೆ. ದೇವ್ನಾಗ ಬಂದು ನಿಂತ ಹೆದರಿಸ್ತದೆ ಜಗತ್ತು. ಆದ್ದರಿಂದ ವಿಚಾರ ಮಾಡಿ ನೋಡಿದ್ದಾದರೆ ಇಲ್ಲಿ ಏನ, ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿರುವುದು ಅದೀಗ ಬ್ರಹ್ಮಜ್ಞಾನ. ಇಲ್ಲಿ ನಿವೃತ್ತಿ ಅದು ಲಯರೂಪ ನಿವೃತ್ತಿ ಅಲ್ಲ. ಬ್ರಹ್ಮಜ್ಞಾನದಿಂದ ಅತ್ಯಂತ ನಿವೃತ್ತಿ ಆಗ್ತದೆ. ಅತ್ಯಂತ ನಿನ್ನ ಕಣ್ಣಿಗೆ ಕಾಣಿಸ್ತಿದ್ದರೂ ಕೂಡ ಅದು ಸುಳ್ಳು ಅಂತ ನೀನು ನಿಶ್ಚಯ ಮಾಡು. ಇದು ನೋಡಿ, ಅದಲ್ಲ ಅದು 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 ಕಣ್ಣಿಗೆ ಕಾಣಿಸ, ಮೃಗಜಲ ಕಣ್ಣಿಗೆ ಕಾಣಿಸಿದ್ರು ಕೂಡ ಅಲ್ಲಿ ನೀರಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂತಂದ್ರೆ ಹ್ಯಾಂಗೆ ಓಡುವುದಿಲ್ಲೋ ಅದ್ರ ಬೆನ್ನತ್ತೆ. ಹಾಗೆ ಕಣ್ಣು ತೆರೆದು ನೋಡಿದರೂ ಕೂಡ ಪ್ರಪಂಚ ಕಣ್ಣಿಗೆ ಕಾಣಿಸಿದ್ರು ಕೂಡ ನೋಡುವ ಕಣ್ಣು, ತೋರುವ ಪ್ರಪಂಚ, ಇದು ಜಗತ್ತು ಅಂತ ತಿಳಿದುಕೊಳ್ತಕ್ಕಂಥ ಯಾವ ಜ್ಞಾತೃ, ಇವು 3 ಕೂಡ ಏನದಪ್ಪ ಅಂತ ಜಗತ್ತಿನೊಳಗವ.
ಇವೆಲ್ಲ ಮಿಥ್ಯ ಅನ್ನೋದು ದೃಢ ಆಗಬೇಕಾಗಿತ್ತು ಅಂತಂದ್ರೆ ಅದು ಬ್ರಹ್ಮಜ್ಞಾನ. ಯಾವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿಹುದು ಅದೀಗ ಬ್ರಹ್ಮಜ್ಞಾನ ಒಂದು ಲಕ್ಷಣ. ಎರಡನೇದು ಆವಲ್ಲಿ ಕೇವಲ ನಿಶ್ಚಿಂತನಾಗಿರುವುದು ಅದೀಗ ಬ್ರಹ್ಮಜ್ಞಾನ. ನಿಶ್ಚಿಂತನಾಗಿರ್ಬೇಕು ನೋಡ್ರಿ. ಜಗತ್ನ್ಯಾಗ ನಿಶ್ಚಿಂತ ಇದ್ದವ್ರು ಇಬ್ಬರು ಅಂತ ಹೇಳ್ಯಾರ. ಒಂದು ಮುಗ್ಧ ಮಗು ಎಷ್ಟು ನಿಶ್ಚಿಂತ ಇರ್ತೈತ್ರಿ ಅದಕ್ಕೆ. ತೊಟ್ಟಲ್ಗೆ ಆಡ್ತೈತಿ, ಚೆನ್ನಾಗಿ ಆಡ್ತೈತಿ. ಮುಗ್ಧ ಮಗು ಒಂದು ನಿಶ್ಚಿಂತ ಅದ. ಗುಣಾತೀತ ತತ್ವಜ್ಞಾನಿ ಒಬ್ಬ ನಿಶ್ಚಿಂತ ಇರ್ತಾರೆ. ಇವರಿಬ್ಬರು ಬಿಟ್ಟು ಜಗತ್ನ್ಯಾಗ ಯಾರು ಮೂರನೇದವ ಯಾವಾಗಿಲ್ಲ ಇಲ್ಲ ನಿಶ್ಚಿಂತ. ಅದ್ರಿ ಸ್ವಲ್ಪ ಹೆಚ್ಚು ಎಣ್ಣೆ ಹಾಕಿರಿ ಇವನು ನಿಶ್ಚಿಂತ ಒಂದು 2 ತಾಸು ಬೀಳ್ತಾನೆ ಕೆಳಗೆ. ಈ ಎಣ್ಣೆ ಹೆಚ್ಚು ಹಾಕಿರಿ ಆರಾಮ್ ಬಿದ್ದಿರ್ತಾನೆ ನೋಡು ಅವನು. ಎಷ್ಟೋ ತನಕ ನೀ ಎಣ್ಣೆ ನಿಷ ಇಳಿ ತನಕ ಮತ್ತು ಯಾವ್ದು ಮತ್ತೆ ಯಾವ್ದಾದ್ರು ಹತ್ತಾರ ಮತ್ತೆ ಜಗಳ ಅಲ್ಲ. ಏನು ನಿಶ್ಚಿಂತೆ ಅಂತ ಕೇಳಿದರೆ ಕೇವಲ ನಿಶ್ಚಿಂತ ಆಗಿರೋದು ನೋಡು, ಅದಕ್ಕೆ ಅದೀಗ ಬ್ರಹ್ಮಜ್ಞಾನ. ನಿಶ್ಚಿಂತ. ಜಾನಶ್ರುತಿ ಮಹಾರಾಜ ಅಂತ ಬಾಗಿ ಹೋಗಿದ್ದಾನೆ ಹಿಂದಕ್ಕೆ. ಉಪನಿಷತ್ನಾಗ ಕತ್ತಿ ಬರ್ತದೆ ನಿಶ್ಚಿಂತ ಸಭೆಗೆ ಮಾತಾಡೋನು. ಜ್ಞಾನಶ್ರುತಿ ಮಹಾರಾಜ ದೊಡ್ಡ ಪುಣ್ಯವಂತ, ಉದಾರಿ. ಆ ಅರಮನೆಗೆ ರಾಜ ಅಂತ ಬಂದವರು ಬರಗೈಲೆ ಹೋದಂತ ಇಲ್ಲ. ಅವನ ಕೀರ್ತಿ ಜಗತ್ತಿನ ತುಂಬ ಹಬ್ಬಿತ್ತು. ದೊಡ್ಡ ಜ್ಞಾನಿ, ಮಹಾ ದೊಡ್ಡ ದಾನಿ ಅಂಥೇಳಿ ಜಾನಶ್ರುತಿ ಮಹಾರಾಜನ ಕೀರ್ತಿ ಬೆಳೆದಿತ್ತಲ್ಲ. ಒಂದು ದಿವಸ ತನ್ನ ಮಹಡಿ ಮೇಲೆ ಕುಂತಿದ್ದ ಹೊತ್ತು ಮುನುಗು ವೇಳೆದಾಗ 4 ಹಕ್ಕಿಗಳು ಮ್ಯಾಲ ಹಾರಿ ಹೊಕ್ಕಿದ್ದು ಅಂತ. ಆ ಹಕ್ಕಿ ಮಾತಾಡ್ತಿದ್ದು ಅಂತ. ಋಷಿ ಮುನಿಗಳು ಹಕ್ಕಿಯ ರೂಪವನ್ನು ತಾಳ್ಕೊಂಡು ಆಕಾಶದಾಗ ಹಾರಿಕೊಂಡು ಹೋಗುವಾಗ ಒಂದು ಮುಂದೆ ಹೋಗತಕ್ಕಂಥ ಹಕ್ಕಿ ಏನು ಹೇಳ್ತೀವಿ, ಕೆಳಗ ಜಾನಶ್ರುತಿ ಮಹಾರಾಜ ಅದಾನ, ಅವನ ಪುಣ್ಯ ಜಗತ್ತಿನ ತುಂಬ ಹಬ್ಬ್ಯದ, ಅವನ ಮೇಲೆ ಹಾರಿ ಹೋಗ್ಬೇಡ್ರಿ, ನೀವು ಸಾಯ್ತೀರಿ, ಗುರಿ ಹತ್ತಿ ಅವನ ಪುಣ್ಯದೊಳಗೆ ನೀವು ಸಾಯ್ತೀರಿ ಅಂತ ಮುಂದಿನ ಹಕ್ಕಿ ಹಿಂದಿನ ಹಕ್ಕಿಗಳಿಗೆ ಹೇಳ್ತಂತ. ಆವಾಗ ಆ ಹಕ್ಕಿ ಅಂತೂ ಇವನ್ದ್ಯಾತ್ರ ಪುಣ್ಯನೋ, ಮತ್ತೊಂದು ಹಕ್ಕಿ ಇದ್ಯಾತ್ರ ಪುಣ್ಯ, ಅಲ್ಲಿ ರೈಕು ಅನಾವದಾನ ಅವನ ಪುಣ್ಯ ಅಂತ ನೀವು ಅಂತಕ ಎಲ್ಲ ನಡೆ ಅಂತ ಅಂದ್ರ. ರಾಜ ಮಾತು ತಿಳಿದಿದ್ದು, ನನಗಿಂತಲೂ ಒಬ್ಬ ದೊಡ್ಡವ ಅಂತ ಯಾವ ರೈಕು ಅಂತ ಹೇಳ್ತಾವ. ಹಕ್ಕಿ ಮಾತಾಡ್ತಾವ. ಮಲ್ಕೊಂಡ ನಿಂತು ಹತ್ತು ಅಂತ. ಯಾಕೆ ನನಗಿಂತ ಒಬ್ಬ ಹೆಚ್ಚಿನ ಅದಾನಂದ್ರೆ ನಿಮಗೂ ನಿದ್ದೆ ಹತ್ತಂಗಿಲ್ಲ, ನಮಗೂ ನಿದ್ದೆ ಹತ್ತಂಗಿಲ್ಲ. ಹಂಗೆ ಮಜಾ ಅದ ನೋಡಿ. ಅವಾಗ ನಿಂತು ಹತ್ತು ಅಲ್ದು ಮಲ್ಕೊಂಡ ನನಗಿಂತ ಯಾವ ಹೆಚ್ಚಿನ ಅದ ಅಂತ ಹೇಳ್ತಾವ ಹಕ್ಕಿ. ಮುಂಜಾನೆ ಎದ್ದು ಎಲ್ಲ ಪೊಲೀಸರು ಕರೆಸಿ ಯಾವ ರೈಕೋಣ ಅದ ಅಂತ, ಭಾಳ ದೊಡ್ಡವ ಅದ ಅಂತ, ಭಾಳ ಪುಣ್ಯಂತದ ಅಂತ ಅವನು ತೊಗೊಂಡ್ಬರ್ರಿ. ಅವ್ರು ಆ ಕಡೆ ಈ ಕಡೆ ಹುಡುಕಾಡ್ಕೊಂತ ಹೋದ್ರು ಎಲ್ಲಿ 2 ದಿವಸ 3 ದಿವಸ ಸಿಗೋಲ್ಲ. ಅವ್ರೇನು ತಿಳ್ಕೊಂಡಿದ್ರು ಪುಣ್ಯವಂತಂದ್ರೆ ಎಲ್ಲೋ ಅರಣ್ಯದ ಮಧ್ಯದಲ್ಲಿ ಅವ್ರೇನು ಸನ್ಯಾಸಿಗಳಿರ್ಬೋದು, ಯೋಗಿಗಳಿರ್ಬೋದು ಅಂಥೇಳಿ ಎಲ್ಲಿ ಸಿಗಲಿಲ್ಲ. ರೈಕೋಣವ ಕಡಿಕೆ ಪ್ಯಾಟಾಗಿ ಬಂದರು. ಅಲ್ಲಿ ಮಂದಿನ ಕೇರು ರೈಕೋಣ ಯಾರಿಗೆ, ಅಲ್ಲಿ ಗಾಡಿ ಕೇಳ್ಕೊಂತ ನೋಡು ಅವನ ರೈಕುವ ಯಾರವ ಹಮಾಲಿ ಮಾಡವ, ಯಾರವ ಹಮಾಲಿ ಗಾಡಿ ಒತ್ತಿ ಆ ಅಂಗಡಿಯನ್ನು ಗಟ್ಟಿ ಅಂಗಡಿಯಾಗ ತಂದು ಅವ ಗಾಡಿ ಕೆಳಗೆ ಕೆರ್ಕೊಂತ ಕುಂತಿದ್ದತ್ತ. ರೈಕು ನೀನೇನು ಅಂತ ಕೇಳಿದ್ರ ಪೊಲೀಸರು. ಅಂತಾರಪ್ಪ ನನಗೆ ರೈಕು ಅಂತಾರ. ಯಾಕೆ ರಾಜ ಕರೆಯಾಕೈತ ನಿಮ್ಮ ನಾನು ರೈಕು ಅಂದ. ರಾಜ ಅಂತ ನಂದೇನು ಕೆಲಸ ಇಲ್ಲ, ಅವನದೇನು ಕೆಲಸ ಇತ್ತು ಅಂದ್ರೆ ಬಾ ಅಂತ ಹೇಳಿಲ್ಲ ಅಂದವ. ಪೊಲೀಸ್ ಆಶ್ಚರ್ಯ ಅದು. ಬರಮೈಲಿ ಅದಾನ, ಮತ್ತೊಂದು ಹರ್ಕಂಗಿ, ಏನು ಗಾಡಿ ಬೆಳೆದಾವ, ಕಾಷ್ಟ ಮಾಡ್ಕೊಳಕ್ಕಿದ್ದಿಲ್ಲ. ರಾಜಾಗ ಆಹ್ವಾನ ಮಾಡ್ತಾನೆ ಇವ, ನಂದೇನು ಅವ್ನ ಕೆಲಸ ಇಲ್ಲತ್ತ. ನಮ್ಮಲ್ಲಿ ಯಾರೋ ಮಿನಿಸ್ಟರ್ ಬರ್ತಿದ್ರೆ ಹಾರು ಹಿಡ್ಕೊಂಡು ಓಡಾಡ್ತೀವಿ ನಾವು ಹೋಗಿ ಅಲ್ಲ. ಅವ ಅಲ್ಲೇ ಕೂತ ಹೇಳ ನೀನು ರಾಜನ ಕೆಲಸ ಇತ್ತು ಬಾ ಅಂತ ಹೇಳಿ ಅವನ ಅಂದವ. ಪೊಲೀಸ್ ಹೋಗಿ ಹೇಳ ಅದಾನ್ರಿ ಏನಂತ ನಾವು ಭಾಳ ಬಿಡ್ಸೋದನ್ರಿ ನಾವು. ಅರೆ ಏನಂತ ನಾವು ರಾಜನ ಕಡೆ ನಮ್ದೇನು ಕೆಲಸ ಇಲ್ಲ,
ಅವಂದೇ ಕೆಲಸ ಇತ್ತಾನ ಬಾ ಅಂತ ಹೇಳು. ಅವಾಗ ಒಂದು ಹಿಂಗೆ ಹೇಳ್ಬೇಕಾರೆ ಅವನ ಸಾಮಾನ್ಯ ನೀವು ವ್ಯಕ್ತಿ ಇರಕ್ಕಿಲ್ಲ. ಮುತ್ತ ರತ್ನ ಅನೇಕೆಲ್ಲ ತೆಗೆದುಕೊಂಡು ಹೋದ ತಾಟಿನ್ಯಾಗ ತುಂಬ. ಹೋಗಿ ಅವನ ಮುಂದಿಟ್ಟ ಗಾಡಿ ಕೆಳಗೆ ಕುಂತ ನಾವು ಬರಮೇಲೆ ಹರಕಂಗ್ಯಾಗ ಇತ್ತಗೋ ನೀ ಯಾವುದ್ರ ಪುಣ್ಯವಂತ ಆಗಿದೆ ಅದನ್ನು ಹೇಳು ಅಂದ. ಹಕ್ಕಿ ಹೇಳ್ಯಾವ ನನಗೆ, ನೀ ನನಗಿಂತ ಪುಣ್ಯವಂತದಿ, ನನ್ನ ಇಷ್ಟ ಐಶ್ವರ್ಯ ಅದ, ನನಗಿಂತಕೊಂಡು ಶ್ರೇಷ್ಠ ಅಂತ ಹೇಳ್ಯಾರ. ನೀ ಬರಮೇಲೆ ಹಂಗೆ ಸತಿ ಕಟ್ಟಿಲ್ಲ, ನೀ ನನಗಿಂತ ಹೆಚ್ಚಿನವ ಅಂತ ಹೇಳ್ಯಾರ. ನೀ ಯಾವ ಹೆಚ್ಚುಗಾರಿಕೆ ಪಡ್ಕೊಂಡಿದಿ ಹೇಳು ಇತ್ತವ. ಜಾಡಿಸ್ವಾದಂತ ಏನು ಮುತ್ತರತ್ನ ನಾ ಅದನ್ನ ಮಾರ್ಕೊಳಕ್ ಕೂತಾನೆ ತಿಳ್ಕೊಂಡಿದೆ ಏನೋ ಅಂತ ಅಂದವ. ನಾ ಮಾರ್ಕೊಳಕ್ ಕೂತೀನಿ ಅಂದ ಕೂಡಲೇ ರಾಜ ಗೊತ್ತಾತು, ಸಾಷ್ಟಾಂಗ ನಮಸ್ಕಾರ ಹಾಕಿದ. ಆವಾಗ ಅಧಿಕಾರಿ ಅದ ಕೇಳಾಕ, ಪ್ರಶ್ನೆ ಕೇಳಾಕ. ಏನಡಿಲ್ಲ ತಮ್ಮ ನೋಡು, ಎಲ್ಲ ಕರ್ಮಗಳ ಫಲ ಜ್ಞಾನದಲ್ಲಿ ಪರಿಹಾರ ಆಗ್ತವೆ ಅಲ್ರಿ. ಜ್ಞಾನದಲ್ಲೆಲ್ಲ ಪುಣ್ಯಕರ್ಮ ಪಾಪಕರ್ಮ ಎಲ್ಲವೂ ಎಲ್ಲಿ ಬ್ರಹ್ಮಜ್ಞಾನದಲ್ಲಿ ಐಕ್ಯ ಆಗ್ತಾ ಇದ್ದಾವೆ. ಆ ಬ್ರಹ್ಮಜ್ಞಾನ ಮಾಡಿಕೋ, ನೀ ಎಲ್ಲಕ್ಕಿಂತಲೂ ದೊಡ್ಡವಾಗ್ತಾ ಇದ್ದೀಯಾ ಅಲ್ಲ. ಬ್ರಹ್ಮಜ್ಞಾನ ಮಾಡಿಕೋ ಸಾಕು. ಅಂದ್ರೆ ಏನಾದಂಗಾತು, ಆವಲ್ಲಿ ಕೇವಲ ನಿಶ್ಚಿಂತನಾಗಿರುವುದು ಅದೀಗ ಬ್ರಹ್ಮಜ್ಞಾನ. ರೈಕ್ವನಂತೆ ಮೈನಾಗ ಬಟ್ಟೆ ಇಲ್ಲದಿದ್ದರೂ ಕೂಡ ಏನು ಅವು ನಿಶ್ಚಿಂತಿದ್ದು ನೋಡು, ಅದು ಬ್ರಹ್ಮಜ್ಞಾನದ ಚಿಹ್ನ ಅಂತ ತಿಳ್ಕೋ. ಮೂರನೇದು ಆವಲಿ ತಾನೆಂಬುದು ತೋರದಿರುವುದು ಅದೀಗ ಬ್ರಹ್ಮಜ್ಞಾನ. ನಾನು ಎಂಬ ಅಹಂಕಾರ ತೋರದೇ ಇರುವುದು ಅದು ಬ್ರಹ್ಮಜ್ಞಾನ. ನಾನು ಬ್ರಹ್ಮ ಎಲ್ಲಿರ್ಲಕ್ಕೆ ಸಾಧ್ಯ ಇಲ್ಲ. ನಾನು ಇರ್ಬೇಕೊಂದು, ಬ್ರಹ್ಮರು ಇರ್ಬೇಕೊಂದು. ನಾನು ಬ್ರಹ್ಮ ಎರಡು ಕೂಡಿರಕ್ಕೆ ಬರಂಗಿಲ್ಲ. ಅದು ಅಹಂಕಾರ ಜಡ ಅದ, ಬ್ರಹ್ಮ ಚೇತನ ಅದ. ಈ ಅಹಂಕಾರ ಜಡಚೇತನ ಕೂಡಿರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜಡವಾದ ಅಹಂಕಾರ ಇರಬೇಕು, ಚೇತನ ಬ್ರಹ್ಮರ ಇರಬೇಕು. ಆದ್ದರಿಂದ ಆವಲ್ಲಿ ತಾನೆಂಬುದು ತೋರದಿಹುದು ಅಧಿಕ ಬ್ರಹ್ಮಜ್ಞಾನ. ಕೊನೆಗೆ ಆವಲ್ಲಿ ಕೇವಲ ಚನ್ನ ಕೂಡಲ ಸಂಗನಲ್ಲದೆ ಬೆಳತೊಂದು ತೋರದಿಹುದು ಅಧಿಕ ಬ್ರಹ್ಮಜ್ಞಾನ. ಎಲ್ಲ ಕಡೆಗೆ ನನಗೆ ಪರಮಾತ್ಮನೇ ಕಾಣಿಸ್ತಿರ್ಬೇಕು. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನ. ಎತ್ತ ನೋಡಿದಳೆತ್ತಲ್ಲ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಇದು ಬ್ರಹ್ಮಜ್ಞಾನದ ಚಿಹ್ನ ಅದೇ. ಇದನ್ನು ನಾವೀಗ ಯಾಕೆ ಹೇಳಕತ್ತೀವಿ, ಯಾಕೆ ಹೇಳಕತ್ತೀವಿ ಅಂತ ಕೇಳಿದ್ರೆ, ತಮ್ಮ ಶಿಷ್ಯನೇ, ಯಾವ ನೀವು ಜಗದ್ರೂಪವಾದ ದುಃಖದ ನಿವೃತ್ತಿ ಉಪಾಯವನ್ನು ಕೇಳಿವೆಯೋ ಅದನ್ನು ನಾವು ಮೊದಲು ಹೇಳಿದ್ದೀವಿ. ಅದ್ಯಾವುದು, ನೀನು ಅದನ್ನು ದೃಢ ನಿಶ್ಚಯ ಮಾಡು. ಯಾವುದರ ಅಜ್ಞಾನದಿಂದ ಯಾವುದು ತೋರುತ್ತದೆಯೋ ಅದರ ಜ್ಞಾನದಿಂದ ಅದು ನಿವೃತ್ತಿ ಆಗುತ್ತದೆ. ಆತ್ಮನ ಅಜ್ಞಾನದಿಂದ, ಬ್ರಹ್ಮದ ಅಜ್ಞಾನದಿಂದ ಜಗತ್ತಿನ ಪ್ರತೀತಿ ಆಗ್ಲಕತ್ತದ. ಆ ಬ್ರಹ್ಮಜ್ಞಾನ ಮಾಡ್ಕೋ, ಅದು ನಿವೃತ್ತಿ ಆಗ್ತದೆ. ಈ ವಿಷಯವನ್ನು ನಾವು ಹಿಂದೆ ಹೇಳ್ಕೊಂಡು ಬಂದೀವಿ. ನಿಜಾತಮ ಅಜ್ಞಾನತೆ ಹೊಯ್ ಪ್ರತೀತ ಜಗಕ್ಕೆ ನಶಯಿಸು ತಾಕೆ ಬೋಧತೆ ಯ ಬಾಖತ ಮುನಿವೇದೆ. जगमोमय नहीं ब्रह्ममय, अहम ब्रह्म यह ज्ञान, सोता को मैं कहो नहीं उपाय को आन. टीका. हे ಶಿಷ್ಯನೇ, ನಿನ್ನ ಆತ್ಮಸ್ವರೂಪದ ಅಜ್ಞಾನದಿಂದ ಯಾವ ಜಗದ್ರೂಪ ದುಃಖವು ತೋರುತ್ತದೆಯೋ ಅದು ಆತ್ಮಜ್ಞಾನದಿಂದ ದೂರವಾಗುತ್ತದೆ. ಆತ್ಮನ ಅಜ್ಞಾನದಿಂದ ಜಗತ್ತು ತೋರಾಕತೈತಿ, ಆತ್ಮಜ್ಞಾನದಿಂದ ದೂರ ಆಗ್ತದೆ. ಯಾವ ವಸ್ತು ಯಾವುದರ ಅಜ್ಞಾನದಿಂದ ತೋರುತ್ತದೆಯೋ ಅದು ಅದರ ಜ್ಞಾನದಿಂದಲೇ ನಷ್ಟವಾಗುತ್ತದೆ ಎಂದು ನಿಯಮವಿರುತ್ತದೆ. ಹೇಗೆಂದರೆ, ರಜ್ಜುವಿನ ಅಜ್ಞಾನದಿಂದ ಯಾವ ಸರ್ಪವು ತೋರುತ್ತದೆಯೋ ಅದು ರಜ್ಜುವಿನ ಜ್ಞಾನದಿಂದ ದೂರವಾಗುತ್ತದೆ. ಅದರಂತೆ ಆತ್ಮನ ಜ್ಞಾನದಿಂದ ಜಗತ್ತು ದೂರವಾಗುತ್ತದೆ. ಆತ್ಮಜ್ಞಾನ ನಾವು ಹೇಳಿಕೊಟ್ಟಿದ್ದೇವೆ. ನಾವು ಮೊದಲ ಆತ್ಮಜ್ಞಾನದ ಬಗ್ಗೆ ನಿನಗೆ ಹೇಳಿದ್ದೀವಿ ಅಲ್ಲ. ಹೇಳಿಕೊಟ್ಟಿದ್ದೇವೆ.
ಜಗತ್ತೇನೋ ತನ್ನ ಸ್ವರೂಪದಲ್ಲಿ ಮೂರು ಕಾಲದಲ್ಲಿಯೂ ಇರುವುದೇ ಇಲ್ಲ. ನಿನ್ನ ಸ್ವರೂಪದಲ್ಲಿ ಅದೇ ಬ್ರಹ್ಮದಲ್ಲಿ ಜಗತ್ತ ಇಲ್ಲವೇ ಇಲ್ಲ. ಅತ್ಯಂತ ಭಾವದ ಇಲ್ಲವೇ ಇಲ್ಲ. ಜಗತ್ತನ್ನುವುದು ನಿನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಯಾವುದು ಮಿಥ್ಯಾ ವಸ್ತು ಇರೋದೋ ಅದು ಅಧಿಷ್ಠಾನಕ್ಕೆ ಹಾನಿ ಉಂಟು ಮಾಡಲಾರದು. ಆ ಮಿಥ್ಯಾ ವಸ್ತು ಅಧಿಷ್ಠಾನಕ್ಕೆ ಯಾವ ಹಾನಿನೂ ಮಾಡಂಗಿಲ್ಲ. ಜಗತ್ತು ಮಿಥ್ಯಾ ಅದ, ಅಧಿಷ್ಠಾನ ನೀನು ಆತ್ಮಸ್ವರೂಪ ಇದ್ದೀಯ. ಮಿಥ್ಯವಾದ ಜಗತ್ತು ಆತ್ಮಸ್ವರೂಪವಾದ ನಿನಗೆ ಯಾವ ಹಾನಿನೂ ಉಂಟು ಮಾಡುವುದಿಲ್ಲ. ಹ್ಯಾಂಗಂದ್ರೆ ಮರೀಚಿಕಾ ಜಲವು ಅಧಿಷ್ಠಾನವಾಗಲ್ಪಟ್ಟ ಪೃಥ್ವಿ ಹುಸಿ ತೇವ್ ಮಾಡುವುದಿಲ್ಲ. ನೋಡಪ್ಪ, ಮಧ್ಯಾಹ್ನದಾಗ ಬಿಸಿಲಾಗ ಮೃಗಜಲ ಅಂತ ಹರಿತದ, ಗೊತ್ತದ? ನೀರು ಹರಿದಂಗ ಎಲ್ಲರೇ ಭೂಮಿ ತೊಳೆದೈತೇನೋ? ತೊಯ್ದಿಲ್ಲ. ಮಿಥ್ಯಾ ವಸ್ತು ಅಧಿಷ್ಠಾನಕ್ಕೆ ಯಾವ ಹಾನಿನೂ ಮಾಡುವುದಿಲ್ಲ. ಆ ವ್ಯಾವಹಾರಿಕ ನೀರ ವ್ಯಾವಹಾರಿಕ ಭೂಮಿ ಮೇಲೆ ಹರಿದ್ರ ಅದು ತೊಯ್ತದ. ಮೃಗಜಲ ವ್ಯಾವಹಾರಿಕ ಅಲ್ಲದು, ಮಿಥ್ಯಾ ಅದ. ಅದು ಪ್ರಾತಿಭಾಷಿಕದ. ಅದು ಹ್ಯಾಂಗ ಭೂಮಿಯನ್ನು ಹಸಿ ಮಾಡೋದಿಲ್ಲವೋ ಹಾಗೆ ಮಿಥ್ಯವಾಗಿರ್ಪಟ್ಟಿರ್ತಕ್ಕಂಥದ್ದು ಆದ್ರದ್ದು ಮಿಥ್ಯವಾಗಿರುತ್ತದೆ. ಸ್ವಲ್ಪವಾದರೂ ಕೂಡ ತನ್ನ ಸ್ವರೂಪಕ್ಕೆ ಹಾನಿಯುಂಟು ಮಾಡುವುದರಲ್ಲಿ ಜಗತ್ತು ಅಸಮರ್ಥದ. ಜಗತ್ತು ನಿನಗೇನು ಹಾನಿ ಮಾಡಂಗಿಲ್ಲ. ಯಾಕೆ? ಸುಳ್ಳದ ಅದು. ಬೇಕಾದಟ್ಟೆ ಮಗ್ರಜಲ ಹರಿದ್ರು ಭೂಮಿಯನ್ನು ಹೆಂಗೆ ತೋರಿಸೋದಿಲ್ಲ, ಹಂಗೆ ಜಗತ್ತು ಸುಳ್ಳದ. ಅದು ನಿನ್ನಾಗ ಅಧಿಷ್ಠಾನಕ್ಕೆ ಏನೂ ಮಾಡುವುದಿಲ್ಲ. ಮತ್ತು ನಾನು ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮನಿರುತ್ತೇನೆ ಇಂಥ ಯಾವ ನಿಶ್ಚಯವಿರೋದೋ ಅದಕ್ಕೆ ಜ್ಞಾನವೆಂದು ಹೆಸರು. ಜ್ಞಾನ ಅಂದ್ರೆ ಏನು? ನಾನು ಸಚ್ಚಿದಾನಂದ ಬ್ರಹ್ಮರೂಪವೇ ಇದ್ದೇನೆ ಅಲ್ರಿ. ಹ್ಯಾಂಗ ನಾವೀಗ ದೇಹವೇ ನಾನು ಅನ್ನೋದು ಗಟ್ಟಿ ಆಗೈತಿಲ್ಲ. ಎಟ್ಟು ಕೇಳಿದ್ರು ಎಟ್ಟು ಓದಿದ್ರು ಅಗಡ್ಯಾಡವಲ್ಲದು. ಎಟ್ಟು ಗಟ್ಟಿ ಆಗಿರ್ಬೇಕಾದ್ರು ದೇಹ ನಾನು ಅನ್ನೋದು ಅಲ್ರಿ. ಹೇಳಿ 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 ಗುರುಗಳು ಹೋದ್ರು, ಓದಿ ಓದಿ ಕಣ್ಣು ಹೋದವು, ಕೇಳಿ ಕೇಳಿ ಕಿವಿ ಹೋದವು. ಈ ದೇಹ ನಾನು ಅನ್ನೋದು ಎಷ್ಟು ಗಟ್ಟಿ ಆಗೈತಿ, ಅದು ಅಗಡ್ಯಾಡವಲ್ದು ಅಲ್ರಿ. ಅದನ್ನ ಅಗಡ್ಯಾಡಿಸ್ಬೇಕು ಅಂದ್ರೆ ಬ್ರಹ್ಮಜ್ಞಾನ. ಇದು ಸುಳ್ಳು ಅನ್ನೋದು ನಿಶ್ಚಯ ಆಗಬೇಕಾಗ್ತದೆ. ಆದ್ದರಿಂದ ಏನು ಹೇಳ್ತಾ ಇದ್ದಾರೆ? ನಾನು ಸಚ್ಚಿದಾನಂದ ಬ್ರಹ್ಮನಿರುತ್ತೇನೆ ಇಂಥ ಯಾವ ನಿಶ್ಚಯವಿರೋದು ಅದಕ್ಕೆ ಜ್ಞಾನವೆನ್ನುತ್ತಾರೆ. ಅದುವೇ ಮೋಕ್ಷದ ಸಾಧನವಾಗಿರುತ್ತದೆ. ಮತ್ತು ಬೇರೆ ಸಾಧನ ಇಲ್ಲ. ಜ್ಞಾನವೇ ಮೋಕ್ಷದ ಸಾಧನ. ನಂಬು ಜ್ಞಾನವನೇ ಕರ್ಮ ಎಂಬ ಜಾಲಗಳಿಗೆ ಹಂಬಲಿಸಿದರು ಮುಕ್ತಿಯಂ ಮನುಜ. ಜ್ಞಾನಾಮೃತೇನ ತೃಪ್ತಶ್ಚ ಕೃತಕೃತ್ಯನೋ ಯೋಗಿನಃ. ತೃಪ್ತಿ ಎಲ್ಲಿದ? ಜ್ಞಾನದಲ್ಲಿದ. ಹೆಣ್ಣು ಹೊಣ್ಣು ಮಣ್ಣುಗಳಲ್ಲಿ ತೃಪ್ತಿ ಇಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇದು ಜಗಕ್ಕಿಕ್ಕಿದ ವಿಧಿ. ನಿನ್ನದೆಂಬುದು ನಿನ್ನೊಡಲ ಜ್ಞಾನರತ್ನ. ಅದನ್ನು ನೀನು ಅಲಂಕರಿಸಿದೆಯಾದರೆ ನಿನ್ನಿಂದ ಸಿರಿವಂತರು ಬೇರಿಲ್ಲ ಕಾಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ. ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ ನೋಡಿ ಅಲ್ಲಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ ಅಲ್ಲ. ಜ್ಞಾನಿಗಳು ಯಾವ್ದು ನಿಂದ ಅಲ್ಲ ಅಂತಾರೆ. ಅದು ಸಲಂದೆ ಹೊಡೆದಾಡಿ 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 ಸಾಯುತಕ ಹೊಡೆದಾಡ್ತಾರೆ. ಅದ್ರ ಸಲುವಾಗಿ ಯಾವುದು ನಮ್ದಲ್ಲ ಗುಬ್ಬಿ ಹೆರರ ಮಣಿ ತನ್ನ ಮಣಿ ಎಂಬಂತೆ ಹೆಣ್ಣೆನ್ನದು ಹೊಣ್ಣೆನ್ನದು ಮಣ್ಣೆನ್ನದು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಸರ್ವಕರ್ತೃ ಕೂಡಲ ಚನ್ನ ಸಂಗಯನೆಂದರಿಯದೆ ಅಲ್ಲ. ಇದು ನಿಂದಲ್ಲೋ. ಏನದು? ಭೂಮಿ ನಿನ್ನದಲ್ಲ, ಭೂಮಿ ನಿನ್ನದಲ್ಲ. ಕೌರವ್ರ ಪಾಂಡವರು ಹೊಡೆದಾಡಿ ಸತ್ತಾರೆ, ಭೂಮಿ ಹಂಗ ಉಳಿದದ. ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ರಾವಣ ಸತ್ವಾದ ಏನ್ರಿ. ಆದ್ದರಿಂದ ವಿಚಾರ ಮಾಡಿ ನೋಡಿದ್ದಾದರೆ ಯಾವುದು ನಿಂದು? ಜ್ಞಾನರತ್ನ ನಿನ್ನದೆಂಬುದು ನಿನ್ನೊಡಲ ಜ್ಞಾನರತ್ನ. ನಿನ್ನ ಹೃದಯದೊಳಗೊಂದು ಜ್ಞಾನದ ರತ್ನದ.
ಎಷ್ಟು ಕೆಮ್ಮತ್ತಿಂದ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಲ್ಲ, ರತ್ನ ಅಂದ್ರೆ ಕಾಜಿನ ತುಕಡಿಗೆ ರತ್ನ ಅಂತ ತಿಳ್ಕೊಂತ ಹುಚ್ಚುಗಳು. ನಿಜವಾದ ರತ್ನ ಅದು ತತ್ವಜ್ಞಾನ, ಬ್ರಹ್ಮಜ್ಞಾನ. ಅದನ್ನು ನೀನು ಅಲಂಕರಿಸಿದೆಯಾದರೆ ನಿನ್ನಿಂದ ಸಿರಿವಂತರು ಬೇರಿಲ್ಲ ಕಾಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ. ಅಲ್ರಿ, ದೊಡ್ಡ ದೊಡ್ಡ ಮಹಾತ್ಮರು ಬತ್ತಲೆ ಒಂದು ಕೌಪಿಂದಾಗದ, ಅವರಂಥ ಶ್ರೀಮಂತರು ಯಾರದ ಕೋಟ್ಯಾಧೀಶರು ಹೋಗಿ ಆ ಕೌಪಿನ ಮುಂದೆ ಸಾಷ್ಟಾಂಗ ನಮಸ್ಕಾರ ಅಕ್ಕಾರ. ಅವಾಗ್ರೆ ಮೈಯಾಗ ಒಂದು ಹಂಗಿಲ್ಲ ಅಲ್ಲ. ಯಾರು ಹೆಚ್ಚಿನವರಾದ್ರು ಕೋಟ್ಯ ರಾಜರ ಹೆಸರಾದ್ರು ಅಲ್ಲಂಗುಟ್ಟಿ ಮನುಷ್ಯ ಹೆಚ್ಚಿನವ ಅದು. ಕೌಪೀನವಂತ ಕಲುಭಾಗ್ಯವಂತ ಅಲ್ಲ, ಕೌಪೀನವಂತ ಕಲುಭಾಗ್ಯವಂತ. ಅಂತಹ ಬ್ರಹ್ಮಜ್ಞಾನ ಮಾಡಿಕೋ ತಮ್ಮ. ಅದರಿಂದ ಏನಾಗ್ತದ ಅಂತ ಕೇಳ, ಅದುವೇ ಕೇವಲ ಅದಕ್ಕೆ ಉಪಾಯದ ಅಲ್ಲ, ಅದುವೇ ಮೋಕ್ಷದ ಸಾಧನವಾಗಿರುತ್ತದೆ, ಬೇರೆ ಸಾಧನ ಇಲ್ಲ. ಆ ಜ್ಞಾನವನ್ನು ನಾವು ನಿನಗೆ ಮೊದಲೇ ಉಪದೇಶ ಮಾಡಿದ್ದೇವೆ. ಆ ಜ್ಞಾನ ಮೊದಲೇ ಹೇಳ್ಕೊಂಬಂದೀವಿ ನಿನಗೆ. ಅದು ಯಾವುದು ಜ್ಞಾನ? ಅತ್ಯಂತ ದುಃಖದ ನಿವೃತ್ತಿ ಇರ್ಬೇಕು, ಪ್ರಾಪ್ತಿ ಆಗ್ಬೇಕಂತ ಹೇಳಿದಲ್ಲ. ನೀನು ಪರಮಾನಂದ ಸ್ವರೂಪಿದಿ, ನೀನೇ ದುಃಖದ ಲವಲೇಶವೂ ಇಲ್ಲ. ಅದನ್ನು ಮೊದಲ ಹೇಳ್ಕೊಂಬಂದೀವಿ ತಮ್ಮ. ಅದೇ ಜ್ಞಾನ, ಆ ಜ್ಞಾನವೇ ಸಂಸಾರ ನಿವೃತ್ತಿಗೆ ಸಾಧನ, ಮತ್ತೊಂದು ಸಾಧನ ಇಲ್ಲ. ಅದಕ್ಕೆ 155 ಏನು ಹೇಳಿದ್ರಿಲ್ಲೇ? ಅಜ್ಞಾನದ ನಾಶವು ಕೇವಲ ಜ್ಞಾನದಿಂದ ಆಗುತ್ತದೆ, ಉಪಾಸನೆ ಕರ್ಮ ಉಪಾಸನೆಗಳಿಂದ ಅಲ್ಲ. ತಿಳಿತಾನ? ಇದಕ್ಕೆ ಉಪಾಯ ಮತ್ತೊಂದಿಲ್ಲ ಜ್ಞಾನದ ಹೊತ್ತಾಗಿ. ಯಾಕೆ? ಅಜ್ಞಾನದ ನಾಶ ಕೇವಲ ಜ್ಞಾನದಿಂದ ಆಗ್ತದೆ. कर्म उपासनते नहीं, जगन निदान तमनाश, अंधकार में गेह में नशे न बिन परकाश. ठीक है, हे ಶಿಷ್ಯನೇ, ಜಗತ್ತಿನ ನಿಧಾನ ಅಂದರೆ ಉಪಾದಾನ ಕಾರಣವಾದ ತಮವು. ಜಗತ್ತಿನ ನಿಧಾನ ಉಪಾದಾನ ಕಾರಣ. ಒಂದು ಕಾರ್ಯಕ್ಕೆ ಎರಡು ಕಾರಣ ಇರ್ತಾವ. ಒಂದು ಕಾರ್ಯಕ್ಕೆ ಎಷ್ಟು ಕಾರಣ ಇರ್ತಾವು? ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ. ಘಟ ಅನ್ನೋದು ಒಂದು ಕಾರ್ಯದ, ಅದಕ್ಕೆ ಮೃತ್ತಿಕೆನೂ ಒಂದು ಕಾರಣದ. ಕುಂಬಾರ, ಚಕ್ರ, ದಂಡ ಅವು ಕಾರಣದ. ಇದ್ರಾಗ ನಿಮಿತ್ತ ಕಾರಣ ಯಾವುದು? ಉಪಾದಾನ ಕಾರಣ ಯಾವುದು? ಕುಂಬಾರ ನಿಮಿತ್ತ ಕಾರಣ. ಕುಂಬಾರ ನಿಮಿತ್ತ ಕಾರಣ ಅದಲ್ಲ, ಕುಂಬಾರ ನಿಮಿತ್ತ ಕಾರಣ, ಮೃತ್ತಿಕೆ ಉಪಾದಾನ ಕಾರಣ ಅದಲ್ಲ. ಇಲ್ಲಿ ಜಗತ್ತಿನ ನಿಧಾನ ಅಂದ್ರೆ ಉಪಾದಾನ ಕಾರಣ ಯಾವುದು? ತಮ ಅಂದ್ರೆ ಅಜ್ಞಾನ. ಈ ಅಜ್ಞಾನ ನಾಶವಾಗುವುದರಿಂದ ಜಗತ್ತು ತಾನೇ ನಾಶ ಆಗ್ತದೆ. ನೀ ಜಗತ್ತಿನ ಕೂಡ ಉದ್ದಾಡಕ್ಕೆ ಹೋಗಬೇಡ. ಜಗತ್ತಿಗೆ ಕಾರಣ ಅದೊಂದು ಅಜ್ಞಾನದ, ಅದನ್ನು ಕಳ್ಕೊ. ಜಗತ್ತಿನ ಏನು ಗುಣ ಉದ್ದಾಡಬೇಡ ಅಲ್ರಿ. ಜ್ಞಾನ ಅಜ್ಞಾನದೊಡನೆ ವಿರೋಧ ಇರ್ತತಿ ಹೊರತು ಜ್ಞಾನ ಅಜ್ಞಾನದ ಕಾರ್ಯದೊಡನೆ ವಿರೋಧ ಇರಂಗಿಲ್ಲ. ಅರ್ಥತಿ? ಜ್ಞಾನದ ಬಲದಿಂದ ಅಜ್ಞಾನದ ಕೇಳು, ಜಗತ್ತಿನ ಕೇಳು ಅಲ್ಲಿ ನಾವು ಪುಣ್ಯಾತ್ಮ. ಅಜ್ಞಾನದ ಕೇಳು, ಅಜ್ಞಾನ ಕೆಡಿಸ್ಕೋ, ಜಗತ್ತು ತಾನ ಹೋಗ್ತೈತಿ ಅಲ್ಲ. ಜ್ಞಾನ ಮಾಡ್ಕೋ. ಜ್ಞಾನ ಅಜ್ಞಾನವನ್ನು ನಾಶ ಮಾಡ್ತದ. ಜಗತ್ತು ಅಜ್ಞಾನದ ಕಾರ್ಯದ. ಹಗ್ಗದ ಜ್ಞಾನ ಮಾಡ್ಕೊಂಡ್ರಿ ಅಂದ್ರೆ ಹಾವು ನಾಶ ಆಕತಿ ಅದಲ್ಲ. ಆದ್ರೆ ಹಗ್ಗದ ಜ್ಞಾನ ಹಾವಿನ ನಾಶ ಮಾಡಂಗಿಲ್ಲ. ಹಗ್ಗದ ಜ್ಞಾನ ಹಾಗದ ಅಜ್ಞಾನವನ್ನು ನಾಶ ಮಾಡ್ತದ. ಅಜ್ಞಾನ ನಾಶ ಅದಕ್ಕೆ ಕಾರ್ಯವಾದ ಸರ್ಪ ತಾನೇ ಹೋಗ್ತದ. ಹೌದು, ಸರ್ಪಕ್ಕೂ ಜ್ಞಾನಕ್ಕೂ ವಿರೋಧ ಇಲ್ಲ. ಜ್ಞಾನಕ್ಕೂ ಯಾವ ರಜ್ಜುನ ಅಜ್ಞಾನಕ್ಕೂ ವಿರೋಧ ಅದ. ಆ ರಜ್ಜುನ ಅಜ್ಞಾನ ಕಳ್ಕೋ, ಹಾವು ತಾನೇ ಹೋಗ್ತದ. ಹಾಗೆ ಜಗತ್ತಿಗೆ ಕಾರಣ ಒಂದು ತಮ ಅಜ್ಞಾನದ. ಅದನ್ನು ಕಳ್ಕೊಳ್ಳಬೇಕಾದ್ರೆ ಏನ್ ಬೇಕು? ಜ್ಞಾನವೇ ಬೇಕು. ಏಕೆಂದ್ರೆ ಉಪಾದಾನ ನಾಶವಾದ ನಂತರ ಕಾರ್ಯ ಉಳಿಯುವುದೇ ಇಲ್ಲ. ಕುಂಬಾರ ಸತ್ರ ಘಟಕೇನು ಹಾನಿ ಆಗಂಗಿಲ್ಲ ಅಲ್ಲ. ಯಾಕೆ? ಕುಂಬಾರ ನಿಮಿತ್ತ ಕಾರಣದಾನ. ಉಪಾದಾನ ಕಾರಣ ನಾಶ ಆದ್ರೆ ಕಾರ್ಯ ಉಳಿಯಂಗಿಲ್ಲ.
ಈ ಅಜ್ಞಾನದ ನಾಶವು ಕೇವಲ ಜ್ಞಾನದಿಂದಲೇ ಆಗುತ್ತದೆ. ಕರ್ಮ ಮತ್ತು ಉಪಾಸನೆಗಳಿಂದ ನಾಶವಾಗಲಾರದು. ಏಕೆಂದರೆ ಅಜ್ಞಾನಕ್ಕೆ ವಿರೋಧಿಯಾದದ್ದು ಜ್ಞಾನವಿರುತ್ತದೆ. ಕರ್ಮೋಪಾಸನೆ ವಿರೋಧಿಯಲ್ಲ. ದೃಷ್ಟಾಂತ ಕೊಡ್ತಾರೆ ನೋಡ್ರಿ. ಹೇಗೆ ಅಂದರೆ, ಮನೆಯೊಳಗೆ ಯಾವ ಅಂಧಕಾರವಿರುತ್ತದೆಯೋ ಅದು ಯಾವ ಕ್ರಿಯೆಯಿಂದ ದೂರವಾಗುವುದಿಲ್ಲ, ಕೇವಲ ಪ್ರಕಾಶದಿಂದ ದೂರವಾಗುತ್ತದೆ. ಸಂಜಿನ ದೀಪ ಹಚ್ಚಿದ ದೀಪ ಹೇಳ್ತತೋ ನಿನಗ. ಕತ್ಲಿ ಕಳ್ಕೊಳಕೇನ ಕೊಡ್ಲಿ ಬಡಿಗೆ ಬೇಕಾಗುವುದಿಲ್ಲ. ಉದಿನ ಕಡೆ ಹೆಚ್ಚಿ ಹೋಗುದಿಲ್ಲ. ಅದು ದೀಪ ನಮಸ್ಕಾರ ಹಾಕಿ ಜಪ ಮಾಡಿ ಕತ್ಲಿ ಹೋಗಂಗಿಲ್ಲ. ದೀಪ ತಗೊಂಬಾರು ಹೋಗ್ತತಿ ಅದು ಕತ್ಲಿ. ದೀಪ ತಂದ್ರೆ ಹೋತ. ಹಾಗೆ ಕ್ರಿಯೆಗಳಿಂದ ದೂರವಾಗುವುದಿಲ್ಲ. ಯಾಕೆಂದರೆ ಅಂಧಕಾರವಾಗಿರುತ್ತದೆಯೋ ಅದು ಯಾವ ಕ್ರಿಯೆ ದೂರವಾಗುವುದಿಲ್ಲ, ಕೇವಲ ಪ್ರಕಾಶದಿಂದ ದೂರವಾಗುತ್ತದೆ. ಹೇಗೋ ಹಾಗೆ ಅಜ್ಞಾನ ರೂಪ ಯಾವ ಅಂಧಕಾರವಿರುವುದು ಅದು ಜ್ಞಾನ ರೂಪ ಪ್ರಕಾಶದಿಂದಲೇ ದೂರವಾಗುತ್ತದೆ. ಮತ್ತೆ ಬೇರೆ ಯಾವ ಸಾಧನೆಗಳು ಇರುವುದೇ ಇಲ್ಲ. ಆದ್ದರಿಂದ बाक्यो शिष्य उपदेश में जगभंजक ही धारी जो यामे संशय रहो सो तो पूछ विचारी. ಹೇ ಶಿಷ್ಯನೇ, ಜಗತ್ತನ್ನು ನಾಶ ಮಾಡಿಕೊಳ್ಳುವ ಉಪಾಯವನ್ನು ನಾನು ಹೇಳಿರುತ್ತೇನೆ, ನಿನ್ನ ಬುದ್ಧಿಯಲ್ಲಿ ಉಳಿಸಿಕೊಳ್ಳು. ಇದರಲ್ಲಿ ಮತ್ತೆ ಯಾವ್ದಾದ್ರು ಸಂಶಯ ಇದ್ದರು ಹೇಳು, ಅದನ್ನು ನಾನು ವಿಚಾರ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹಂಗಾರೆ ಆ ವಿಚಾರವನ್ನು ನಾಳಿನ ದಿವಸ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್ ಕಿ